ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. 6ನೇ ದಿನದಲ್ಲಿ ನಾವಿದ್ದೀವಿ. ಕನ್ನಡ ಗಂಗೆಯ ಆ ನಿರಂತರವಾದ ಹರಿವು ಅದು ನಿಲ್ಲುವಂಥದ್ದಲ್ಲ. ನಾವು ವಿಜಯನಗರ ಸಾಮ್ರಾಜ್ಯದ ಪತನದವರೆಗೂ ಬಂದಿದ್ವಿ. ಹಾಗಂತ ನಾನು ಪೂರ್ತಿ ಹೇಳಿಬಿಟ್ಟೆ ಅಂತ ಆ ಧಿಮಾಕನ್ನಂತೂ ತೋರಿಸೋದಿಲ್ಲ. ಒಂದು ರೀತಿ ಶುರುವಾಗಿದೆ ಅಷ್ಟೇ ಅಂತ ನಾನು ಭಾವಿಸ್ಕೊಳ್ತೀನಿ. ಕೃಷ್ಣದೇವರಾಯನ ಕುರಿತಂತೆ ಆಲೋಚನೆ ಮಾಡುವಾಗ ಕೃಷ್ಣದೇವರಾಯ ಏನು ಮಾಡಿದ ಎನ್ನುವ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಕೇಳೋಕ್ಕಿಂತ ಹೆಚ್ಚು ಕೃಷ್ಣದೇವರಾಯನನ್ನು ನೆನಪಿಸ್ಕೊಳ್ಳಿಕ್ಕೆ ನಾವೇನು ಮಾಡಿದ್ದೀವಿ ಅಂತ ಕೇಳಬೇಕಾಗಿರುವಂಥದ್ದು ಭಾಳ ದೊಡ್ಡ ಪ್ರಶ್ನೆ. ನಾನು ಇವತ್ತು ವಿಜಯನಗರದ ಪತನವನ್ನು ಹೇಳಿದ ನಂತರ ಆ ಪತನ ನಮಗೆ ಕಲಿಸ್ಬೋದಾಗಿರುವಂಥ ಪಾಠಗಳೇನು ಅನ್ನೋದನ್ನು ಕೂಡ ಒಂದು ಸಣ್ಣ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಪಡ್ತೀನಿ. ಆದರೆ ಸ್ವತಃ ಕೃಷ್ಣದೇವರಾಯ ಏನು ಮಾಡಿದ ಅಂತಂದರೆ ನಮ್ಮ ಐಡೆಂಟಿಟಿನ ಎಕ್ಸ್ಪ್ಯಾಂಡ್ ಮಾಡಿದ ಅಂತ ನಾನು ಭಾವಿಸ್ತೀನಿ. ಇಡೀ ವಿಜಯನಗರ ಸಾಮ್ರಾಜ್ಯ ಹಾಗೆ. ಅಲ್ಲಿವರೆಗೂ ನಾವು ಹೇಗಿದ್ವಿ ಅಂತ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಪಲ್ಲವರ ವಿರುದ್ಧ ಕಾದಾಟ ಮಾಡುವಂಥ ಒಂದು ಜನಾಂಗವಾಗಿಯೋ, ಚೋಳರನ್ನು ಕಂಡ್ರೆ ಆಗದೇ ಇರುವಂಥ ಒಂದು ಜನಾಂಗವಾಗಿಯೋ, ಅಲ್ಲಲ್ಲೆಲ್ಲ ಪುಟ್ಟದಾಗಿ ಅವನ ಮೇಲೆ ಇವನು ಕಾದಾಟ ಮಾಡುವಂಥ ಒಂದು, ಹೇಗೆ ಟ್ರೈಬಲ್ಗಳು ಯುದ್ಧ ಮಾಡ್ತಿರ್ತಾರೋ ಹಾಗೆ ಯುದ್ಧ ಮಾಡ್ತಿದ್ವಿ. ಕಾಲಕ್ರಮದಲ್ಲಿ ನಮ್ಮ ಐಡೆಂಟಿಟಿ ಈ ಭಾವದಿಂದ ಕನ್ನಡದ ಭಾವಕ್ಕೆ ಶಿಫ್ಟ್ ಆಯಿತು. ಕದಂಬರು ಕನ್ನಡದ ವಿಚಾರವನ್ನು ಮಾಡ್ತಾ ಇರಬೇಕಾದಾಗ, ಆನಂತರ ಚಾಳುಕ್ಯರು ಕನ್ನಡದ ರಾಜ್ಯ ಭಾಷೆಯನ್ನಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ತಿರುವಾಗ, ರಾಷ್ಟ್ರಕೂಟರು ಕನ್ನಡವನ್ನು ಗೌರವದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲುವಾಗ, ಇವರುಗಳು ವಿಜಯನಗರ ಸಾಮ್ರಾಜ್ಯವು ಕನ್ನಡದ ವಿಚಾರಕ್ಕೆ ಕನ್ನಡ ರಮಾರಮಣ ಅನ್ನುವಂಥ ಆ ಗೌರವಕ್ಕೆಲ್ಲ ಇಲ್ಲಿನ ರಾಜರುಗಳು ಪಾತ್ರವಾಗ್ತಾ ಇರುವಾಗ, ನಾವು ಆ ಸಾಮಾನ್ಯವಾದ ಐಡೆಂಟಿಟಿಯಿಂದ ಕನ್ನಡ ಅನ್ನುವಂಥ ಐಡೆಂಟಿಟಿಗೆ ಬಂದಿದ್ವಿ. ವಿಜಯನಗರದ ಅರಸರು ಇದನ್ನು ಕನ್ನಡ, ತಮಿಳು, ತೆಲುಗು ಈ ಎಲ್ಲ ಭೇದಗಳನ್ನು ತೆಗೆದು ಅಳಿಸಿ ನಾವೆಲ್ಲರೂ ಕೂಡ ಹಿಂದೂಗಳು ಎನ್ನುವಂಥ ಒಂದು ಐಡೆಂಟಿಟಿಗೆ ನಮ್ಮನ್ನು ಕರ್ಕೊಂಡೋದ್ರಲ್ಲ, ಇನ್ನೂ ವಿಸ್ತಾರ ಮಾಡಿದರು. ಯಾವ ವಿಸ್ತಾರಕ್ಕೆ ಹೋಗಲಿಕ್ಕೆ ಉತ್ತರ ಭಾರತೀಯರು ಇನ್ನೂ ಒದ್ದಾಡ್ತಾ ಇದ್ರೋ, ಇನ್ನೂ ಅವರಿಗೆ ಅದು ಕಂಪ್ಲೀಟ್ ಆಗಿರಲಿಲ್ವೋ, ಅವರು ಇನ್ನೂ ಕೂಡ ಮುಸಲ್ಮಾನರ ಜೊತೆ ಫೈಟ್ ಮಾಡಿದಾಗ ಒಂದು ಚಿಕ್ಕ ಚಿಕ್ಕ ಗ್ರೂಪ್ಗಳಾಗಿ ಫೈಟ್ ಮಾಡ್ತಿರುವಾಗ, ವಿಜಯನಗರ ಸಾಮ್ರಾಜ್ಯದ ಈ ಅರಸರು, ಅದು ಕೃಷ್ಣದೇವರಾಯನ ಕಾಲಕ್ಕೆ, ಹಕ್ಕಬುಕ್ಕರಾಯರ ಕಾಲಕ್ಕೂ ಕೂಡ ವಿದ್ಯಾರಣ್ಯರ ಪ್ರಭಾವದಿಂದಾಗಿ ಹಿಂದೂ ಅನ್ನೋ ಐಡೆಂಟಿಟಿಗೆ ನಮ್ಮನ್ನು ಏರಿಸಲಿಕ್ಕೆ ಸಾಧ್ಯವಾಗಿತ್ತು ಅಂತ. ಇದು ಬಹಳ ವಿಶೇಷವಾಗಿರುವಂಥ ಸಂಗತಿ. ಅಜೇಯವಾಗಿದ್ದಂಥ ಮುಸ್ಲಿಂ ಹೋರಾಟಗಾರರನ್ನ, ಸೈನಿಕರನ್ನ ಸದೆಬಡಿದಿದ್ದು ವಿಜಯನಗರ ಸಾಮ್ರಾಜ್ಯದ. ಅವ್ರು ಯಾವ ಪರಿ ಅಜೇಯರು ಅಂತಂದರೆ ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ಧೂಳೆಬ್ಬಿಸಿ ಹೋಗ್ತಾರೆ ಅಂತ. ಭಾಳ ದೀರ್ಘಕಾಲ ಏನು ಉಳಿಯಲ್ಲ, ಆದರೆ ಹೋಗಿ ಅಲ್ಲಿರೋಷ್ಟು ಕಾಲವೂ ಕೂಡ ದೊಡ್ಡ ಸೇನೆಯೊಂದಿಗೆ ಹೋಗ್ತಾರೆ, ಪೂರ್ತಿ ಪ್ಲಂಡರ್ ಮಾಡಿ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಥರದ ಸೇನೆ ಅದು ಅಂತ ಎಲ್ಲರೂ ಭಾವಿಸ್ಕೊಂಡಿದ್ದ ಕಾಲಕ್ಕೆ ಅವರನ್ನ ಗೆಲ್ಲೋದು ಅಸಾಧ್ಯವಲ್ಲ ಅಂತ ತೋರಿಸಿ, ಅವರ ಯೋಗ್ಯತೆ ಏನು ಅಂತ ತೋರಿಸಿಕೊಟ್ಟವನು ಕೃಷ್ಣದೇವರಾಯ ಅಂತ. ಒಂದು ಆತ್ಮವಿಶ್ವಾಸ ಇತ್ತಲ್ಲ, ಹಿಂದೂ ಅನ್ನೋನು ಸೋಲಲಿಕ್ಕಲ್ಲ ಹುಟ್ಟಿರೋದು, ಹಿಂದೂ ಅನ್ನೋನು ಗೆಲ್ಲಲಿಕ್ಕೆ ಹುಟ್ಟಿದ್ದಾನೆ ಎನ್ನುವಂಥ ಒಂದು ಅದ್ಭುತವಾಗಿರುವಂಥ ಆತ್ಮವಿಶ್ವಾಸ, ಪ್ರೇರಣೆಯನ್ನ ಜಾಗೃತಗೊಳಿಸಿದವನು ಕೃಷ್ಣದೇವರಾಯ ಅಂತ. ಈ ಕಾರಣಕ್ಕೆ ಕೃಷ್ಣದೇವರಾಯನ ನೆನಪಿಸ್ಕೊಳ್ಬೇಕು. ಇವೆಲ್ಲವನ್ನು ಯೋಚನೆ ಮಾಡಿ ನೋಡಿದಾಗ ಎಷ್ಟೋ ಬಾರಿ ಅನ್ಸುತ್ತೆ ಕೃಷ್ಣದೇವರಾಯನ ಮರ್ತೇ ಹೋಗ್ಬಿಟ್ವಿ ನಾವು ಅಂತ. ಅಥವಾ ಯಾವ ಗೌರವವನ್ನು ಕೃಷ್ಣದೇವರಾಯನಿಗೆ ಕೊಡಬೇಕಿತ್ತು ಅದನ್ನು ಕೊಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ ಅಂತ ಈಗಲೂ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ಮೊಳಗೆ ಆ ಕಾಲಘಟ್ಟದಲ್ಲಿ ಆ ಪರಿಯ ಆತ್ಮವಿಶ್ವಾಸ ತುಂಬಿಸಿದವನವನು. ಆತ್ಮವಿಶ್ವಾಸಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಯಾವುದೇ ಒಂದು ಸಮಾಜ ತನ್ನನ್ನು ತಾನು ಕೈಲಾಗದ್ದು ಅಂತ ಭಾವಿಸ್ಕೊಂಡು ಇದ್ಬಿಡುತ್ತೆ ಅನೇಕ ಬಾರಿ. ಆವಾಗಲೇ ಆ ಸಮಾಜ ಪೂರ್ತಿ ನಷ್ಟವಾಗಿ ಹೋಗೋದು. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳ ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ಆಕ್ರಮಣ ಮಾಡಿದಾಗ ಆ ರಾಷ್ಟ್ರಗಳು ತಮ್ಮ ಐಡೆಂಟಿಟಿನೇ ಕಳ್ಕೊಳ್ಳೋದು ಯಾಕೆ ಕಳ್ಕೊಂಡ್ಬಿಟ್ಟು ಅಂತಂದ್ರೆ, ಆ ರಾಷ್ಟ್ರದಲ್ಲಿ ಈ ಥರದ ಆತ್ಮವಿಶ್ವಾಸವನ್ನ ಉಳಿಸಬಲ್ಲಂಥ ಕ್ಯಾರೆಕ್ಟರ್ಗಳು ಬರಲಿಲ್ಲ. ಆದರೆ ನಮಗೆ ಪುಣ್ಯವಶಾತ್ ಒಬ್ಬ ಕೃಷ್ಣದೇವರಾಯ ದಕ್ಷಿಣದಲ್ಲಿ ನಮ್ಮ ಕನ್ನಡದ ನೆಲದಲ್ಲಿದ್ನಲ್ಲ, ಯಾವ ಪರಿ ಆತ್ಮವಿಶ್ವಾಸ ಹುಟ್ಟಿಸಿದ ಅಂತಂದರೆ, ಇಲ್ಲಿರುವಂಥ ಪ್ರತಿಯೊಬ್ಬ ಸಾಮಾನ್ಯ ತರುಣನು ಅಂದ್ಕೊಳ್ತಿದ್ದ ಹಿಂದೂ ಅಂತಂದರೆ ಗೆಲ್ಲಲಿಕ್ಕೇ ಇರೋದು ಅಂತ.
ಮುಂದೆ ಶಿವಾಜಿ ಮಹಾರಾಜರು ಇದನ್ನು ಪ್ರಯತ್ನ ಮಾಡ್ತಾರಲ್ಲ, ಪ್ರಯತ್ನ ಮಾಡಬೇಕಾದ್ರೆ ಇತಿಹಾಸಕಾರರು ಹೇಳ್ತಾರೆ, ಶಿವಾಜಿ ಮಹಾರಾಜರು ತನ್ನ ಜೊತೆ ಇರೋ ತರುಣರಿಗೆ, ಇಮ್ಯಾಜಿನ್ ಮಾಡಿ ಇದರ ಮಥಿತಾರ್ಥ ಅಥವಾ ಅಂತರಂಗದ ಅರ್ಥವನ್ನ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಶಿವಾಜಿ ಮಹಾರಾಜರು ತಮ್ಮ ಜೊತೆಗಾರರಿಗೆ ಆಟ ಆಡಿಸಬೇಕಾದಾಗ, ಯಾವುದೋ ಒಂದು ಆಟ ಆಡಬೇಕಾದಾಗ ಎದುರಿಗಿರೋರನ್ನ ಮೊಘಲರು ಅಂತ ಕರೆದು ತಮ್ಮನ್ನು ತಾವು ಮರಾಠರು ಅಂತ ಕರ್ಕೊಂಡು ಆಟ ಆಡಿಸ್ತಿದ್ರಂತೆ. ಆಟದ ಫೈನಲ್ ರಿಸಲ್ಟ್ ಮೊದಲೇ ಡಿಸೈಡ್ ಆಗಿರ್ತಿತ್ತು. ಫೈನಲ್ ರಿಸಲ್ಟ್ ಏನು ಅಂದ್ರೆ ಮೊಘಲರು ಸೋಲ್ಬೇಕಟ್ಟೆ. ಇದು ಯಾವ ಪರಿ ಆಟ ಆಗಿರ್ತಿತ್ತು ಅಂತಂದ್ರೆ ಕೊನೆಯಲ್ಲಿ ಮೊಘಲರು ಸೋಲೋದು ರೂಢಿ ಆಗಿ 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 ಅಲ್ಲಿನ ತರುಣರಿಗೆ ಅನ್ಸಿತ್ತಂತೆ ಮರಾಠರು ಅಂದ್ರೆ ಗೆಲ್ಲಲಿಕ್ಕಿರೋದು, ಮೊಘಲರು ಅಂದ್ರೆ ಸೋಲ್ಲಿಕ್ಕೆ ಇರೋದು ಅಂತ, ನಾವು ಗೆಲ್ಲುವ ಟೀಮಿಗೆ ಸೇರಿದವರು ಅಂತ ಆಟದ ಮೂಲಕ ತೋರಿಸಬೇಕಾಗಿ ಬಂದಿತ್ತು. ಅಷ್ಟರ ಮಟ್ಟಿಗೆ ಸಮಾಜ ಶಕ್ತಿಯನ್ನ ಅಥವಾ ಆತ್ಮವಿಶ್ವಾಸವನ್ನೇ ಕಳ್ಕೊಂಡಿತ್ತು. ಆದರೆ ಕೃಷ್ಣದೇವರಾಯರು ಆಟ ಆಡಿಸಿ ತೋರಿಸಿದವರಲ್ಲ. ಕೃಷ್ಣದೇವರಾಯರು ಸ್ವತಃ ಯುದ್ಧಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಚಾಕಚಕ್ಯತೆಯಿಂದ, ಯುದ್ಧ ನೀತಿಯಿಂದ ಎದುರಾಳಿಗಳಲ್ಲಿ ಹೇಗೆ ನಡುಕ ಹುಟ್ಟಿಸಿದ್ರು ಅಂತಂದ್ರೆ, ಆ ಮೂಲಕ ನಾವು ಗೆಲ್ಲೋದಕ್ಕೆ ಸಾಧ್ಯ ಮಾಡಿ ತೋರಿಸಿ ಹಿಂದೂ ತರುಣರು ಗೆಲ್ಲೋದಕ್ಕೆ ಇರೋದು ಅನ್ನೋದನ್ನ ಸಾಬೀತುಪಡಿಸಿದ್ರು. ಆದರೆ ಈ ಆತ್ಮವಿಶ್ವಾಸ ಅತಿಯಾದಾಗಲೂ ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ವಿಜಯನಗರದ ಪತನವೂ ಕಾರಣ ಆಗುತ್ತೆ. ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆತ್ಮವಿಶ್ವಾಸದ ಶಕ್ತಿ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸುಮ್ಮನೆ ಸಮಕಾಲೀನ ಪರಿಸ್ಥಿತಿಗೆ ತಂದರೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ, ಇಲ್ಲದೆ ಹೋದರೆ ನಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಏನಾಗಿತ್ತು ಮಹಾ ಅಂತ ತಿಳ್ಕೊಳ್ತೀವಿ. ಸಮಕಾಲೀನ ಇವತ್ತಿನ ಸ್ಥಿತಿಗತಿಗಳಿಗೆ ತಂದು ನೋಡಿದರೆ ಗೊತ್ತಾಗತ್ತೆ. ಅನೇಕ ರಾಜಕಾರಣಿಗಳು ಚಾಲೆಂಜ್ ಮಾಡ್ತಿದ್ರು, ಕಾಶ್ಮೀರದಿಂದ 370ನೇ ಆರ್ಟಿಕಲ್ ತೆಗಿರಿ ನೋಡೋಣ, ತಾಕತ್ತಿದ್ರೆ ತೆಗಿರಿ ನೋಡೋಣ. 5 ವರ್ಷಗಳ ಕಾಲ ಯಾವ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ಪಾರ್ಟಿಗೆ ಸೇರಿದ್ರೋ, ಯಾವ ಸಂಘಟನೆ ಅವರನ್ನು ಬೆಳೆಸಿತ್ತೋ, ಪದೇ ಪದೇ ಅವರುಗಳು ಭಾಷಣ ಮಾಡಿದ್ರು ಆರ್ಟಿಕಲ್ 370, ಆರ್ಟಿಕಲ್ 370, ಆರ್ಟಿಕಲ್ 370. 5 ವರ್ಷಗಳ ಕಾಲ ಅವರಿಗೂ ತೆಗಿಲಿಕ್ಕಾಗಿರಲಿಲ್ಲ. ಯಾಕೆ ತೆಗಿಲಿಕ್ಕಾಗಿರಲಿಲ್ಲ ಗೊತ್ತೇನು? ಈ ದೇಶದಲ್ಲಿ ಒಂದು ಆತಂಕ ಇತ್ತು. ಆತಂಕ ಏನು ಅಂತಂದ್ರೆ, ಆರ್ಟಿಕಲ್ 370 ಅಂತ ತೆಗೆದು ಬಿಟ್ರೆ ಇಡೀ ದೇಶದಲ್ಲಿ ಒಂದು ದಂಗೆ ಆಗ್ಬಿಡ್ಬೋದು. ಆ ದಂಗೆಯಿಂದ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಈ ದೇಶ ತುಂಡಾಗ್ಬಿಡ್ಬೋದು. ಈ ದೇಶದಲ್ಲಿ ಏನಾಗುತ್ತೋ ಅಂತ ಹೇಳಲಿಕ್ಕೆ ಬರಲ್ಲ. ಏನೇನೇನೇನೋ ಕಲ್ಪನೆ ಇಟ್ಕೊಂಡಿತ್ತಲ್ಲ. ಈ ದೇಶ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ತು, ಏನು ಮಾಡಬೇಕು ಅಂತ ನಿಶ್ಚಯ ಮಾಡ್ತು. ಯಾರ್ಯಾರು ಪುಂಡಾಟಿಕೆ ಮಾಡ್ಬೋದು ಅವರನ್ನು ನಿಧಾನವಾಗಿ ಒಳಗೆ ಹಾಕ್ತು. ಆ ಆರ್ಟಿಕಲ್ 370 ತೆಗೆಯೋದ್ರಿಂದ ಎಲ್ಲೆಲ್ಲಿ ಗಲಾಟೆ ಆಗ್ಬೋದು ಆ ಪಾಯಿಂಟ್ಗಳನ್ನು ಗುರುತಿಸಿ ಎಚ್ಚರಿಕೆ ವಹಿಸಿ, 1 ಫೈನ್ ಡೇ ಆರ್ಟಿಕಲ್ 370 ನಾಳೆಯಿಂದ ಇಲ್ಲ ಅಂತ ಹೇಳ್ತು. ಏನಾಯ್ತು? ಏನೂ ಆಗಲಿಲ್ಲ. ದೇಶ ನಾರ್ಮಲ್ ಆಗೇ ಇತ್ತು. ಆದರೆ ಅದನ್ನು ತೆಗೆಯೋವರೆಗೂ ಒಂದು ಆತಂಕ ಇತ್ತಲ್ಲ. ಅದನ್ನು ತೆಗೆದ ಮೇಲೆ ಒಂದು ಆತ್ಮವಿಶ್ವಾಸ ಬಂತು. ಇಷ್ಟೇನಾ? ಜಸ್ಟ್ ಲ್ಯಾದರ್ ದಟ್ಸ್ ಆಲ್ ಅಂತ ನಾನು ಕಾಲೇಜ್ನಲ್ಲಿದ್ದಾಗ ಒಂದು ಕಥೆ ಇತ್ತು, ಭಾಳ ಚೆನ್ನಾಗಿತ್ತು. ಒಬ್ಬ ಕ್ರಾಂತಿಕಾರಿ, ಆತ ಕ್ಷೌರಿಕನಾಗಿದ್ದವನು, ಊರಿನ ಸೇನಾ ನಾಯಕ. ಆತ ಬರ್ತಾನೆ, ಆತನಿಗೆ ಎಲ್ಲರೂ ಹೇಳಿರ್ತಾರೆ, ಅವನ ಕ್ಷೌರಿಕನ ಅಂಗಡಿಯೊಳಗೆ ಎಲ್ಲ ಪ್ಲ್ಯಾನ್ ಆಗೋದು, ನೀನು ಅಲ್ಲಿಗೆ ಹೋಗು ನಿಂಗೆ ಗೊತ್ತಾಗುತ್ತೆ ಅಂತ. ಇವನೇನು ಮಾಡ್ದ, ಶೇವಿಂಗ್ ಮಾಡಿಸ್ಕೊಳ್ಬೇಕು ಅಂತಾನೆ ಅಲ್ಲಿಗೆ ಬಂದ. ಅಲ್ಲಿಗೆ ಬಂದಾಗ ಶೇವಿಂಗ್ ಮಾಡ್ತಿರ್ಬೇಕಾದಾಗ ಆ ಕ್ರಾಂತಿಕಾರಿ ಯಾರು ಇರ್ತಾನಲ್ಲ, ಅವನು ಬ್ಲೇಡನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಒಂದು ಕ್ಷಣಕ್ಕೆ ಕತ್ತನ್ನು ಕೊಯ್ಬೋದು, ಆದರೆ ಕೊಯ್ಲಿಲ್ಲ. ಯಾಕೆ ಅಂತಂದರೆ ಅವನಿಗೆ ದ್ವಂದ್ವ ಇತ್ತಂತೆ. ನಾನು ನನ್ನ ವೃತ್ತಿ ಧರ್ಮವನ್ನು ಪಾಲಿಸಬೇಕೋ, ರಾಷ್ಟ್ರ ಧರ್ಮಕ್ಕೆ ಹೋಗೊಡಬೇಕೋ? ಅವನನ್ನು ನಂಬ್ಕೊಂಡು ಇಲ್ಲಿ ಕೂತಿರುವಾಗ ನಾನು ವೃತ್ತಿ ಧರ್ಮ ಪಾಲಿಸಬೇಕು, ರಾಷ್ಟ್ರ ಧರ್ಮ ಆಮೇಲೆ, ಈ ವೃತ್ತಿ ಧರ್ಮವನ್ನು ನಾನು ಬಿಡುವಂತಿಲ್ಲ ಅಂತ ದ್ವಂದ್ವದಲ್ಲೇ ಅಂತೂ ಶೇವ್ ಮಾಡಿ ನೀಟಾಗಿ ಮಾಡಿ ಮುಗಿಸ್ದ. ಆ ಶೇವಿಂಗ್ ಕೂತ್ಕೊಂಡಂತ ಸೇನಾ ನಾಯಕ ಕಣ್ಮುಚ್ಕೊಂಡು ಮಲಗಿದಂತೆ ನಟಿಸಿದ್ದ ಕೂಡ. ನೋಡೇ ಬಿಡೋಣ ಇವನ್ ಸಾಮರ್ಥ್ಯ ಏನು ಅಂತ. ಎದ್ದೋದ್ಮೇಲೆ ಅವನು ಹೇಳಿದಂತೆ, ಜಸ್ಟ್ ಲ್ಯಾದರ್ ದಟ್ಸ್ ಆಲ್, ಇನ್ನೇನಿಲ್ಲ ಅಂತ, ಬರೀ ನೊರೆ ಅಷ್ಟೇ ಅಂತ. ನೊರೆಗೆ ಹೆದರ್ಕೊಂಡೇ ಕಾಲ ಕಳೆದು ಬಿಟ್ಟಿದ್ದೀವಿ. 7 ದಶಕಗಳಿಂದ ಹೆದರಿದ್ದು ನೊರೆಗೆ ಮಾತ್ರ. ಈ ಆತ್ಮವಿಶ್ವಾಸ ಇದೆಯಲ್ಲ ತುಂಬಿದ ಅತ್ಯದ್ಭುತವಾದ್ದು ಅಂತ. CAA ಲಾಗು ಮಾಡಲಾಯ್ತಲ್ಲ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ. ಯಾರಿಗೆ ಸಮಸ್ಯೆ ಇತ್ತು? ಒಂದು 30-35 ಸಾವಿರ ಜನ ಹಿಂದೂಗಳು ಹೊರ ದೇಶಗಳಲ್ಲಿ ಏನು ಸಂಕಟ ಪಡ್ತಿದ್ದಾರೋ, ಎಲ್ಲಿ ಮೈನಾರಿಟಿ ಸ್ಟೇಟಸ್ ನಲ್ಲಿ ಇದ್ದಾರೋ ಅಲ್ಲವರಿಗೆ ಸಿಗಬೇಕಾಗಿರೋ ಗೌರವ ಸಿಗಲ್ವೋ, ಅವ್ರಿಗೆ ಇಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಒಂದು ದೊಡ್ಡ ಗಲಾಟೆ ಆಯ್ತಲ್ಲ. ಇಡೀ ದೇಶ ಉರಿದು ಹೋಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೊಂಡ್ರು. ಸುಮಾರು 35-40 ದಿನಗಳ ಕಾಲ ಇಡೀ ದೇಶ ಉರಿತಾ ಇತ್ತು. ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಸೈಲೆಂಟ್ ಆಯ್ತಲ್ಲ. ಈಗೊಂದು ಆತ್ಮವಿಶ್ವಾಸ ಬಂದಿದೆ, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾವುದು ರಾಷ್ಟ್ರಹಿತದ ಕೆಲಸವೋ ಅದನ್ನು ಮಾಡಲೇಬೇಕು ಅಂತ. ಇವತ್ತೇ ಈ ಥರದೊಂದು ಆತ್ಮವಿಶ್ವಾಸ ಬಂದಿರಬಹುದಾದರೆ, ಅವತ್ತು ಮುಸಲ್ಮಾನರ ದಾಳಿಗೆ ಹೊಯ್ಸಳ ಸಾಮ್ರಾಜ್ಯ ಪೂರ್ತಿ ಧ್ವಂಸವಾಗಿದ್ದಂಥ ಹೊತ್ತಲ್ಲಿ
ಹಿಂದೂಗಳು ಪೂರ್ತಿ ಛಿದ್ರವಾಗಿ ಹೋಗಿ ಧೈರ್ಯ ಅನ್ನೋದು ಕಳ್ಕೊಂಡಿರುವಂಥ ಹೊತ್ತಿನಲ್ಲಿ ಯಾರು ಸಮರ್ಥರೋ ಅವನ ಮತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕನ್ವರ್ಟ್ ಆಗ್ತಾ ಇದ್ದಂಥ ಹೊತ್ತಿನಲ್ಲಿ ಒಬ್ಬ ಕೃಷ್ಣದೇವರಾಯ ಅಥವಾ ಒಂದು ವಿಜಯನಗರ ಸಾಮ್ರಾಜ್ಯ ಈ ಹೊಳೆಯುವ ಸೂರ್ಯನಂತೆ ಎದ್ದು ನಿಂತುಕೊಂಡು ಹೇಗೆ ಬೆಳಗ್ಗೆ ನಿಲ್ತು ಅಂತಂದರೆ ಅದಕ್ಕೆ ಉತ್ತರ ತೋರಿಸ್ಲಿಕ್ಕಾಗದೆ ಏನಾಯ್ತು ಗೊತ್ತಾ? ಯಾವ ಬಹಮನಿ ಸಾಮ್ರಾಜ್ಯ ಮೊಹಮ್ಮದ್ ತುಘಲಕ್ಕನಿಗೆ ಪ್ರತಿಭಟಿಸಿ ಇಲ್ಲೊಂದು ಆರಂಭ ಆಗಿತ್ತೋ ಅಥವಾ ಹುಟ್ಟಿತ್ತೋ, ಆ ಬಹಮನಿ ಸಾಮ್ರಾಜ್ಯ 5 ಚೂರಾಗಿ ಒಡೆದೋಯ್ತು. ಅಹಮದ್ ನಗರದ ನಿಜಾಂ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬೇರಾರ್ನ ಇಮಾಮ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು ಇವರೆಲ್ಲ ಛಿದ್ರವಾಗಿ ಒಡೆದೋಗ್ಲಿಕ್ಕೆ ಕಾರಣವಾಗಿದ್ದು ಹಿಂದೂ ಸಾಮ್ರಾಜ್ಯದ ತಾಕತ್ತು ಅಂತ ಕೃಷ್ಣದೇವರಾಯ ಅದನ್ನು ಮಾಡಿ ತೋರಿಸಿದ. ಆದರೆ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂತಂದರೆ, ಬಹಳ ದೊಡ್ಡ ದೊಡ್ಡ ರಾಜರುಗಳದ್ದು ಅವರು ತಮ್ಮ ಮುಂದೆ ಯಾರು ಅನ್ನೋದನ್ನು ಸಮರ್ಥವಾಗಿ ತಯಾರು ಮಾಡಿ ಹೋಗಲ್ಲ ಅಂತ, ಅಥವಾ ಅದು ಫೇಟೋ ಏನು ನಂಗೆ ಅದು ಗೊತ್ತಿಲ್ಲ. ತುಂಬ ಸಮರ್ಥವಾಗಿರುವಂಥ ರಾಜ, ಅದೇ ಹೇಳ್ತಾರಲ್ಲ, ಬೆಳಕು ಮುಗಿದ ತಕ್ಷಣ ಕತ್ತಲು ಬರೋದು ಖಾತ್ರಿ ಅಂತ, ಹಂಗಾಗ್ಬಿಡುತ್ತೆ ಬಹಳ ಸಮರ್ಥ ರಾಜರುಗಳ ಪ್ರಾಬ್ಲಮ್ಮೇ ಹಿಂಗೆ. ನಾನು ಅಮೋಘ ವರ್ಷ ನೃಪತುಂಗನಿಗೆ ಹೇಳಿದೆ, ಅವ್ರ ಮಗನ ಸಮಸ್ಯೆ ಹಂಗಾಯಿತು. ಕೃಷ್ಣದೇವರಾಯನ ಕಥೆ ನೋಡಿದರೆ ಅವನಿಗೆ ಮುಂದಿನ ಪೀಳಿಗೆಯೇ ಇಲ್ಲದಂತಾಗಿ ಅಚ್ಯುತನನ್ನು ಕರ್ಕೊಂಡು ಬಂದು ಕೂರಿಸಬೇಕಾಯಿತು. ಅಚ್ಯುತ ಮಲತಾಯಿಯ ಮಗ. ಅಚ್ಯುತನ ಆಳ್ವಿಕೆಯ ಕಾಲಕ್ಕೆ ಸ್ವಲ್ಪ ಮಟ್ಟಿಗೆ ಆತನು ಕಾದಾಟ ಮಾಡಿಕೊಂಡು ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ. ಆದರೆ ಬಹಳ ಏನು ಸಮರ್ಥಶಾಲಿ ರಾಜನೇನಾಗಿರಲಿಲ್ಲ. ಆದರೆ ಆತನ ನಂತರ ಆತನ ಎಳೆಯ ಮಗ ಪಟ್ಟಕ್ಕೆ ಬಂದ, ಅದರಿಂದಾಗಿ ಆಂತರಿಕ ಸಂಘರ್ಷ ಆಯಿತು, ಎಲ್ಲ ಹೋಗಿ ಈಗ ಸದಾಶಿವ ಅನ್ನುವಂಥ ಪುಟ್ಟ ಹುಡುಗನನ್ನು ಮುಂದಿಟ್ಟುಕೊಂಡು ಕೃಷ್ಣದೇವರಾಯನ ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದು ಕೂತ. ಈ ರಾಮರಾಯ ಕೃಷ್ಣನ ಅಳಿಯನಾಗಿದ್ದವನು, ಅರವಿಡು ವಂಶಕ್ಕೆ ಸೇರಿದವನು ಅಂತ ಹೇಳ್ತಾರೆ. ಆತ ಕೃಷ್ಣನ ಸೇನೆಯಲ್ಲಿದ್ದಂಥ, ಕೃಷ್ಣದೇವರಾಯನ ಸೇನೆಯಲ್ಲಿದ್ದಂಥ ಒಬ್ಬ ಪ್ರಮುಖ ಸೇನಾನಿಯ ಮಗ. ಅವನು ಪಟ್ಟಕ್ಕೆ ಬಂದು ಒಟ್ಟಾರೆ ಈ ಪತನವಾಗುವಂಥ ಸಂದರ್ಭ ಇತ್ತಲ್ಲ, 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗುವಾಗ ಐ ವಾಸ್ ಶಾಕ್ ಟು ಹಿಯರ್. ಒಬ್ಬ ಲೇಖಕ ಹೇಳ್ತಾನೆ, ಕೌಟು ಅಂತ ಅವನ ಹೆಸರು, ಅವನು ಹೇಳ್ತಾನೆ, ಅವನು ಪಟ್ಟಕ್ಕೆ ಬಂದು ಆ ಪತನವಾಗುವಂಥ ಸಂದರ್ಭದಲ್ಲಿ ಅವನ ವಯಸ್ಸು ಹೆಚ್ಚು ಕಡಿಮೆ 96 ವರ್ಷ ಆಗಿತ್ತಂತೆ. ಆ ಕಾಲದಲ್ಲಿ ನನ್ನ ಒಂದು ಸಣ್ಣ ಅಂದಾಜಿನ ಪ್ರಕಾರವೇ ಕನಿಷ್ಠ ಪಕ್ಷ 80 ದಾಟಿರಬೇಕು. ಆದರೆ ಆತ ಹೇಳೋ ಲೆಕ್ಕಾಚಾರ 96 ಅಂತ. ನಂಬಲಿಕ್ಕೆ ಕಷ್ಟವಾದರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಗಿದ್ರು ಆಗಿರ್ಬೋದು ಅಂತ ಅನೇಕ ಬಾರಿ ಅನ್ಸುತ್ತೆ. ಅವನ ಒಟ್ಟಾರೆ ವಹಿವಾಟು ನೋಡಿದ್ರೆ, ಅವನ ಬದುಕಿದ ರೀತಿ ನೋಡಿದರೆ. ಅನೇಕರು ರಾಮರಾಯನ ಬಗ್ಗೆ ಮಾತನಾಡುವಾಗ, ನಾನೂ ಕೂಡ ವಿಜಯನಗರದ ಬಗ್ಗೆ ಸ್ಕೂಲ್ಗಳಲ್ಲಿ ಓದುವಾಗ, ಅಳಿಯ ರಾಮರಾಯ ಕೆಲಸಕ್ಕೆ ಬಾರದವನಾಗಿದ್ದ, ಅವನು ಉಪಯೋಗವಿಲ್ಲದ ಒಬ್ಬ ಸೇನಾನಿಯಾಗಿದ್ದ, ಹೀಗಾಗಿ ಅವನ ಮೇಲೆ ದಾಳಿ ಮಾಡಿ ಸುಲಭವಾಗಿ ಸೋಲಿಸಲಾಯಿತು ಅಂತ ಹೇಳ್ತಾರೆ. ಹಂಗಿರಲಿಲ್ಲ. ಅವನು ತುಂಬ ಬುದ್ಧಿವಂತನಾಗಿದ್ದ, ಅವನಿಗೆ ದೂರದೃಷ್ಟಿ ಖಂಡಿತವಾಗಿಯೂ ಇತ್ತು. ಆದರೆ ನಂಬುವಂಥ ಗುಣವೂ ಅಷ್ಟೇ ಜೋರಾಗಿತ್ತು. ಅದೊಂದು ದೊಡ್ಡ ಸಮಸ್ಯೆ ಇತ್ತು ಅವನಿಗೆ. ಅವನಿಗೊಂದು ಸಮಸ್ಯೆ ಏನಿತ್ತು ಅಂತಂದರೆ, ಅವನ ಪಟ್ಟಕ್ಕೆ ಬರಲಿಲ್ಲ, ಸದಾಶಿವ ಅನ್ನೋ ಹುಡುಗನನ್ನೇ ಕೂರಿಸಿ, ಅಧಿಕೃತವಾಗಿ ಯಾರಿಗೆ ಬರಬೇಕಿತ್ತೋ ಅವನನ್ನೇ ಕೂರಿಸಿ ಅವನ ನೆಪದಲ್ಲಿ ಪೂರ್ತಿ ಇವನೇ ಅಧಿಕಾರ ಮಾಡಿದ್ದು. ಹೀಗಾಗಿ ಅಳಿಯ ರಾಮರಾಯನೇ ಅಧಿಕಾರದಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ. ಸದಾಶಿವ ನೆಪಕ್ಕೆ ಮಾತ್ರ ಇದ್ದಿದ್ದು. ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದಾಗ ಯಾರ್ಯಾರು ತನ್ನ ಈ ನಡೆಯನ್ನು ವಿರೋಧಿಸ್ತಾರೋ ಅವರು ತನಗೆ ವಿರೋಧವಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಾಮ್ರಾಜ್ಯ ನಿಷ್ಠರಾಗಿದ್ರೂ ಕೂಡ ಅವರನ್ನು ಓಡಿಸಿದ. ಬಹಳ ಬಾರಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಅಧಿಕಾರದಲ್ಲಿ ಕುಳಿತವನಿಗೆ ಅಹಂಕಾರ ಹೆಂಗಿರುತ್ತೆ ಅಂತಂದ್ರೆ, ಸತ್ಯವನ್ನು ಹೇಳೋನು ಎದುರಿಗಿರಬಾರದು ಅಂತ. ಬಹಳ ಡೇಂಜರಸ್ ಇದು. ನಾವು ಅತ್ಯಂತ ದೊಡ್ಡ ದೊಡ್ಡ ಶ್ರೇಷ್ಠ ನಾಯಕರನ್ನ ಕಳ್ಕೊಳ್ಳೋ ರೀತಿಯೇ ಹಿಂಗೆ. ಸತ್ಯವನ್ನ ಹೇಳೋರು, ನಿಷ್ಠುರವಾಗಿ ಹೇಳೋರು, ನೇರವಾಗಿ ಹೇಳೋರು ತಮ್ಮೆದುರಿಗಿರಬಾರ್ದು ಅಂತ. ಆಮೇಲೆ ಏನಾಗುತ್ತೆ ಗೊತ್ತಾ, ಯಾರು ನೇರವಾಗಿ ಹೇಳೋದಿಲ್ವೋ, ಯಾರು ಭಟ್ಟಂಗಿಗಳಿರ್ತಾರೋ ಅವರೇ ಸುತ್ತಲೂ ನಿಂತ್ಕೊಳ್ತಾರೆ, ಮಾಡಿದ್ದಕ್ಕೆಲ್ಲ ಜೈಕಾರ ಹಾಕ್ತಿರ್ತಾರೆ. ಇದು ಅವನಿಗೆ ತನ್ನ ಸುತ್ತಲೂ ಹೇಗೊಂದು ಆರಾ ನಿರ್ಮಾಣ ಮಾಡಿಬಿಡುತ್ತೆ ಅಂತಂದ್ರೆ, ಆತ ಅದನ್ನೇ ಸತ್ಯ ಅಂತ ಭ್ರಮಿಸಿಕೊಂಡು ಎಲ್ಲವನ್ನು ಕಳ್ಕೊಂಡು ಬಿಡ್ತಾನೆ. ಇದು ಬಹಳ ಡೇಂಜರಸ್ ಆದ ಸಂಗತಿ. ರಾಮರಾಯನಿಗೆ ಹಂಗೆ ಆಯಿತು. ರಾಮರಾಯ ತನ್ನ ಆಪ್ತರನ್ನೆಲ್ಲ ದೂರಕ್ಕೆ ಕಳಿಸಿದ, ಅಥವಾ ಸಾಮ್ರಾಜ್ಯಕ್ಕೆ ನಿಷ್ಠರಾಗಿದ್ದವನ್ನೆಲ್ಲ ದೂರಕ್ಕೆ ಓಡಿಸಿದ. ಅದರ ಬದಲಿಗೆ ಪರ್ಯಾಯವಾಗಿ ಗಿಲಾನಿ ಸೋದರರಂತ ಮುಸಲ್ಮಾನರನ್ನ ಕರೆಸಿಕೊಂಡು ಅವರಿಗೆ ಸಾಮಾನ್ಯ ಸೈನಿಕ ಹುದ್ದೆ ಅಲ್ಲ, ಸೇನೆಯ ಅತ್ಯಂತ ಪ್ರಮುಖ ಹುದ್ದೆಯನ್ನು ಕೊಟ್ಟು ಕೂರಿಸಿದ. ಯಾವ ಮುಸಲ್ಮಾನರ ವಿರುದ್ಧ ಹೋರಾಟಕ್ಕೆ, ಇದು ಒಟ್ಟಾರೆ ಎಲ್ಲ ಮುಸಲ್ಮಾನರು ಅಲ್ಲದೆ ಹೋದ್ರು,
ಮುಸಲ್ಮಾನರ ವಿರುದ್ಧದ ಹೋರಾಟ ಮಾಡ್ತಾನೆ ನಿರ್ಮಾಣಗೊಂಡಂತ ಒಂದು ಸಾಮ್ರಾಜ್ಯ ಈಗ ಅದರ ಸೇನಾ ಮುಖ್ಯಸ್ಥರಾಗಿ ಗಿಲಾನಿ ಸಹೋದರರೇ ಬಂದು ಕೂತಿದ್ರು. ಅದು ಅವನ ಹೃದಯ ವೈಶಾಲ್ಯವನ್ನು ತೋರಿಸುತ್ತೆ. ಗಿಲಾನಿ ಸಹೋದರರು ಮುಂದೇನು ಮಾಡಿದ್ರು ಅನ್ನೋ ಬೇರೆ ಪ್ರಶ್ನೆ, ನಾನು ಚರ್ಚೆ ಮಾಡ್ತೀನಿ. ಆದರೆ ಆತನ ಹೃದಯ ವೈಶಾಲ್ಯ ಎಂಥದ್ದು ಅಂತ ತೋರಿಸುತ್ತೆ. ಅನೇಕ ಬಾರಿ ಇತಿಹಾಸಕಾರ ಏನು ಹೇಳ್ತಾರೆ ಅಂತಂದ್ರೆ, ನಮ್ಮಲ್ಲೊಂದು ಇತಿಹಾಸಕಾರದ ಒಂದು ಮಜಾ ಇದೆ. ಈ ಲೆಫ್ಟಿಸ್ಟ್ ಇತಿಹಾಸಕಾರ ಹೆಂಗಿದ್ದಾರೆ ಅಂತಂದ್ರೆ, ಅವ್ರು ಹೇಳೋದು ವಿಜಯನಗರ ಸಾಮ್ರಾಜ್ಯ ಸೋಲಿಕ್ಕೆ ಅಥವಾ ಕೊನೆಯಾಗ್ಲಿಕ್ಕೆ ಕಾರಣ ಮುಸಲ್ಮಾನರು ಅಲ್ವೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದ್ದೇ ತಪ್ಪುಗಳು. ರಾಮರಾಯನಿಗೆ ಮುಸಲ್ಮಾನರನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಅದಕ್ಕೆ 5 ಜನ ಒಟ್ಟಾಗಿ ದಾಳಿ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಮುಸಲ್ಮಾನರನ್ನು ಕಂಡ್ರೆ ಆಗದೇ ಇದ್ದವನು ಗಿಲಾನಿ ಸಹೋದರನ ಕರ್ಕೊಂಡು ಬಂದು ತನ್ನ ಸೇನೆಯ ಮುಖ್ಯಸ್ಥರನ್ನಾಗಿ ಮಾಡಬಹುದು ಸಾಧ್ಯವಿತ್ತ ಅನ್ನೋ ಪ್ರಶ್ನೆಗೆ ಯಾವ ಇತಿಹಾಸಕಾರನು ಉತ್ತರ ಕೊಡ್ಲಿಕ್ಕಾಗಲ್ಲ. ಈ ವೇಳೆಗೆ ಇವನ ಪ್ರಖ್ಯಾತಿ ಹೇಗಿತ್ತು ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಸಾಮರ್ಥ್ಯವೂ ಹೇಗಿತ್ತು ಅಂತಂದ್ರೆ, ಈ 5 ಆಡಳಿತಕಾರರಿದ್ದರಲ್ಲ, ಅದು ನಿಜಾಂ ಶಾಹಿಗಳು, ಕುತುಬ್ ಶಾಹಿಗಳು, ಬರೀದ್ ಶಾಹಿಗಳು, ಆದಿಲ್ ಶಾಹಿಗಳು, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಯುದ್ಧಕ್ಕೆ ಸಹಕಾರಕ್ಕೆ ಇವನನ್ನೇ ಕರೀತಿದ್ರು. ಆತ ಇವ್ರ ಮೇಲೆ ಯುದ್ಧಕ್ಕೆ ಇವ್ರಿಗೆ ಸಹಾಯ ಮಾಡ್ತಿದ್ದ, ಅವ್ರ ಮೇಲೆ ಯುದ್ಧಕ್ಕೆ ಇವ್ರಿಗೆ ಸಹಾಯ ಮಾಡಿಕೊಂಡು ಹಾಗೂ ಹೀಗೂ ಮಾಡಿ ಅಲ್ಲಲ್ಲ ಸ್ವಲ್ಪ ಪ್ರದೇಶಗಳನ್ನ ವಿಜಯನಗರಕ್ಕೆ ಆಡ್ ಮಾಡ್ತಾ ಹೋದ. ನಾನು ಒಂದಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕು. ಒಂದು, ಅಹಮದ್ ನಗರದ ನಿಜಾಮ್ರು ಮತ್ತು ಗೋಲ್ಕೊಂಡಾದ ಕುತುಬ್ ಶಾಹಿಗಳು ಇವರಿಬ್ಬರೂ ಸೇರಿಕೊಂಡು ವಿಜಯನಗರದ ನೆರವಿನೊಂದಿಗೆ ವಿಜಾಪುರದ ಮೇಲೆ ಯುದ್ಧಕ್ಕೆ ಹೋದರು. ಇದಾದ್ಮೇಲೆ ಆ ಯುದ್ಧದಲ್ಲಿ ಇವರಿಬ್ಬರು ಗೆದ್ದಿದ್ದರಿಂದಾಗಿ ರಾಯಚೂರಿನ ದೋಆ ಪ್ರದೇಶವನ್ನ ಇವನಿಗೆ ಬಿಟ್ಕೊಟ್ರು. ಬೀದರ್ನ ಬರೀದ್ ಶಾ ಮತ್ತು ಆದಿಲ್ ಶಾಹಿಗಳು ಇವರಿಬ್ಬರೂ ಸೇರಿಕೊಂಡು ಅಹಮದ್ ನಗರದ ಮೇಲೆ ದಾಳಿ ಮಾಡಿದಾಗ ಈತನ ಸಪೋರ್ಟ್ ಕೇಳಿದ್ರು. ಈತ ಸಪೋರ್ಟಿಗೆ ಹೋಗಿದ್ದ. ಅಲಿ ಆದಿಲ್ ಶಾ ರಾಮರಾಯರ ಸಹಕಾರದೊಂದಿಗೆ ಅಹಮದ್ ನಗರದ ಮೇಲೆ ದಾಳಿ ಮಾಡಿ ಅಹಮದ್ ನಗರವನ್ನು ಗೆದ್ದಿದ್ದ. ಇಷ್ಟೇ ಅಲ್ಲ, ಅನೇಕ ಬಾರಿ ಸಹೋದರರ ನಡುವೆ ಕಿತ್ತಾಟ ಆದಾಗ, ಸಹೋದರರ ಮಕ್ಕಳ ನಡುವೆ ಯಾರು ಪಟ್ಟಕ್ಕೇರಬೇಕು ಅಂತ ಕೂತಿ ಗಲಾಟೆ ನಡೆಯುವಾಗ ಸಂಧಾನ ಮಾಡಲಿಕ್ಕೆ ರಾಮರಾಯ ಹೋಗಿರ್ತಿದ್ದ. ಬಹಳ ವಿಚಿತ್ರವಾಗಿರುವಂತ ಸಂಗತಿಗಳು ಇವು. ಎಲ್ಲಿವರೆಗೂ ಅಂತಂದ್ರೆ, ಎರಡನೇ ಅಲಿ ಅಹಮದ್ ಶಾ ಏನು ಆದಿಲ್ ಶಾಹಿಗಳ ಒಬ್ಬ ಕುಡಿ ಇದ್ನೋ, ಅವನು ಒಂದ್ಸಲ ಇಲ್ಲಿಗೆ ಬಂದಾಗ ಅವನೊಂದಿಗೆ ಯಾವ ಥರ ಪ್ರೀತಿಯಿಂದ ನಡ್ಕೊಂಡು ರಾಮರಾಯ ಮತ್ತು ಅವನ ಹೆಂಡತಿ ಅಂತಂದ್ರೆ, ರಾಮರಾಯನ ಹೆಂಡತಿ ಅಂತೂ ನನ್ನ ದತ್ತು ಮಗ ನೀನೇ ಕಣಪ್ಪ ಅಂತ ದತ್ತು ಮಗ ಅಂತ ಭಾವಿಸುವಷ್ಟರ ಮಟ್ಟಿಗೆ. ನನಗೆ ಈ ಒಟ್ಟಾರೆ ಪೊಲಿಟಿಕ್ಸ್ ಅರ್ಥ ಆಗಲ್ಲ. 2-3 ಸಂಗತಿಗಳಿರ್ಬೋದು. ಮೊದಲನೇದು, ಆ ಮೂಲಕ ಅವ್ರ ನಡುವೆ ಇರುವಂಥ ಕಾದಾಟಗಳನ್ನು ವಿಸ್ತಾರ ಮಾಡ್ತಾ ಹಿಂಗೆ ಮಾಡಿದ್ದಿರ್ಬೋದು, ಅದು ಪಾಯಿಂಟ್ 1. ಆದರೆ ಎರಡನೇದು, ಯಾವ ಉದ್ದೇಶಕ್ಕೋಸ್ಕರ ಒಂದು ಸಾಮ್ರಾಜ್ಯ ಹುಟ್ಕೊಂಡಿತ್ತೋ ಅದರ ಮೂಲ ಉದ್ದೇಶದ ಸೂತ್ರವನ್ನು ಮರಿತಾ. ಈ 5 ಶಾಹಿ ಜನಾಂಗಗಳೇನಿದ್ವೋ ಬಹಮನಿಯಿಂದ ಸಿಡಿದಿರುವಂಥದ್ದು, ಅವರುಗಳು ತಮ್ಮ ಇಸ್ಲಾಂ ಪಂಥವನ್ನು ಮರೆತರ, ಅವರುಗಳು ಸಮಾಜದಲ್ಲಿ ಕನ್ವರ್ಷನ್ ಮಾಡೋದನ್ನ ಅಥವಾ ಹಿಂದೂಗಳನ್ನ ಮುಸಲ್ಮಾನರ ಕನ್ವರ್ಟ್ ಮಾಡೋದು, ಹಿಂದೂಗಳನ್ನ ಹಿಂಸಿಸೋದು ಬಿಟ್ಟಿದ್ರಾ? ಇದು ಬಹಳ ದೊಡ್ಡ ಪ್ರಶ್ನೆ. ಇಷ್ಟೇ ಅಲ್ಲ, ಈ ಸೈನಿಕರು ಮತ್ತು ಹಿಂದೂ ಸೈನಿಕರು ಮತ್ತು ಈ ಶಾಹಿಗಳ ಮುಸಲ್ಮಾನ ಸೈನಿಕರು ಜೊತೆ ನಿಂತ್ಕೊಂಡು ಹೋರಾಟ ಮಾಡಬೇಕಾದಾಗ ಇವ್ರ ಮೇಲೆ ಆಗಿರ್ಬೋದಾಗಿರುವಂಥ ಪ್ರಭಾವಗಳೇನು, ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಏನಾಗಿದ್ದಿರ್ಬೋದು ವಿಜಯನಗರಕ್ಕೆ ಆ ದಿನಗಳಲ್ಲಿ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಎಲ್ಲಕ್ಕೂ ತುಂಬಾ ಗಂಭೀರವಾದ ಹೋರಾಟ ಯಾವುದು ಅಂತಂದ್ರೆ, ವಿಜಾಪುರ ಮತ್ತು ಗೋಲ್ಕೊಂಡಗಳು ಇವೆರಡೂ ಸೇರಿಕೊಂಡು ಅವರು ಬೀದರ್ ಸೇನೆಯನ್ನೂ ಸೇರಿಸಿಕೊಂಡು ಅಹಮದ್ ನಗರದ ಮೇಲೆ ಏರಿ ಹೋದರು. ಅಹಮದ್ ನಗರದ ಮೇಲೆ ಏರಿ ಹೋದಾಗ ಬೀದರ್ ಸೇನೆ, ವಿಜಾಪುರ ಸೇನೆ, ಗೋಲ್ಕೊಂಡದ ನಡುವಿನ ಯುದ್ಧ ಅದಾದ್ಮೇಲೆ ಅಹಮದ್ ನಗರದ ಮೇಲೆ ಏರಿ ಹೋದಾಗ ಇಲ್ಲಿ ಬೀದರ್, ಬಿಜಾಪುರ ಮತ್ತು ವಿಜಯನಗರದ ಸೇನೆ 3 ಸೇನೆಗಳು ಅಹಮದ್ ನಗರವನ್ನ ಪ್ಲಂಡರ್ ಮಾಡಿದವು ಅಂತ ಇತಿಹಾಸಕಾರರು ಹೇಳ್ತಾರೆ. ಆ ಪ್ಲಂಡರ್ ಮಾಡುವಾಗ ಇತಿಹಾಸಕಾರರು ಎಷ್ಟು ಸತ್ಯ ಯಾವುದನ್ನು ಸುಳ್ಳು ಹೇಳ್ತಾರೋ ದೇವರೇ ಬಲ್ಲ. ಅಂದ್ರೆ ಅನೇಕ ಬಾರಿ ಈ ತರದ ಚರ್ಚೆಗಳು ಹಿಂಗೆ ನಡೀತವೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ವಿಜಯನಗರದ ಸೈನಿಕರು ನೆನ್ಪಿಟ್ಕೊಳ್ಳಿ, 3 ಸೇನೆ ಅಲ್ಲಿದೆ, ಬಿಜಾಪುರದ ಸೇನೆ, ವಿಜಯನಗರದ ಸೇನೆ ಮತ್ತು ಈ ಬೀದರ್ನವರ ಸೇನೆ, 3 ಸೇನೆ ಸೇರ್ಕೊಂಡು ದಾಳಿ ಮಾಡಿದ್ದು. ಈ 3 ಸೇನೆಯಲ್ಲಿ 2 ಕಟ್ಟರ್ ಮುಸಲ್ಮಾನರದೇ ಸೇನೆ, ಬೀದರ್ದು ಅಷ್ಟೇ, ಬಿಜಾಪುರದ್ದು ಅಷ್ಟೇ, 1 ಹಿಂದೂ ಸೇನೆ ವಿಜಯನಗರದ್ದು. 3 ಸೇರಿ ಅಹಮದ್ ನಗರವನ್ನ ಪ್ಲಂಡರ್ ಮಾಡಿದ್ವು. ಹಿಂಗ್ ಪ್ಲಂಡರ್ ಮಾಡಿದಾಗ ಇತಿಹಾಸಕಾರರು ಹೇಳ್ತಾರೆ, ಹಿಂಗ್ ಪ್ಲಂಡರ್ ಮಾಡಿದಾಗ ಹೆಂಗಿತ್ತು ಅಂತಂದ್ರೆ, ಅಹಮದ್ ನಗರದ ಮಸೀದಿಗಳನ್ನು ಧ್ವಂಸ ಮಾಡಿದ್ರು. ಅಲ್ಲಿ ಮಸೀದಿಗಳೊಳಗೆ ಹೋಗಿ ಅಲ್ಲಿ ಕುರಾನ್ಗೂ ಕೂಡ ಗೌರವ ಕೊಡಲಿಲ್ಲ, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ವಿಜಯನಗರದ ಸೈನಿಕರು ಮಾಡಿದ್ದನ್ನೆಲ್ಲ ನೋಡಿ ಅಹಮದ್ ನಗರದ ಆ ರಾಜ ಒದ್ದಾಡ್ತಾ ಇದ್ದ, ಒಳಗೆ ಏನಾದ್ರೂ ಪಾಠ ಕಲಿಸಬೇಕು ಅಂತ ನಿಶ್ಚಯ ಮಾಡಿದ್ದ ಅಂತ ಹೇಳ್ತಾರೆ.
ಆದರೆ ನೆನ್ಪಿಟ್ಕೊಳ್ಳಿ, ಹಿಂದೂ ಸೇನೆ ಇದ್ದಿದ್ದು ಒಂದೇ ಒಂದು, ಇನ್ನೆರಡು ಮೇಜರ್ ಸೇನೆ ಇದ್ದಿದ್ದು ಮುಸಲ್ಮಾನರದ್ದೇ. ಅವರಿಬ್ಬರೂ ಜೊತೆಯಲ್ಲಿದ್ದಾಗಲೇ ಹಿಂದೂ ಸೇನೆ ಒಂದು ಹಿಂಗೆ ಮಾಡೋದು ಸಾಧ್ಯವಾಗತ್ತಾ? ಹಿಂಗೆ ಮಾಡುವಾಗ ಅವರು ಸುಮ್ಮನಿರೋದು ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆಗೆ ಯಾವ ಇತಿಹಾಸಕಾರರು ಉತ್ತರ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ಆದರೆ ಒಟ್ಟಾರೆ ವಿಜಯನಗರದ ಪತನಕ್ಕೆ, ವಿಜಯನಗರದ ಮೇಲೆ ಈ 5 ಜನ ಧೂರ್ತತನದಿಂದ ಒಂದಾಗಿ ದಾಳಿ ಮಾಡೋದಕ್ಕೆ ಅವರು ಕಾರಣ ಹುಡುಕೋದು ಇಲ್ಲಿ. ಅನೇಕ ಇತಿಹಾಸಕಾರರು ಅವರು ಒಪ್ಪಿಕೊಳ್ತಾರೆ ಇದನ್ನ. ಅದನ್ನ ಸೂರ್ಯನಾಥ್ ಕಾಮತರು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿಸ್ಸಂಶಯವಾಗಿ ವಿಜಯನಗರದ ವಿರುದ್ಧ ಇವರು ದಾಳಿ ಮಾಡಲಿಕ್ಕೆ ಏಕೈಕ ಕಾರಣ ಅಂತಂದ್ರೆ ವಿಜಯನಗರದ ಖ್ಯಾತಿಯನ್ನ ಸಹಿಸ್ಲಿಕ್ಕಾಗಲಿಲ್ಲ ಅಂತ. ಇದು ಒಂದನೇದು. ಎರಡನೇದು, ಇದೇ ವಿಜಯನಗರ ಮುಸಲ್ಮಾನರ ನಡುವೆ ನುಗ್ಗಿ ಅವರ ಗಲಾಟೆಗಳನ್ನು ಇತ್ಯರ್ಥ ಮಾಡಿಸೋದಲ್ಲದೆ ಅದರ ಲಾಭವನ್ನು ಪಡ್ಕೊಂಡು ಜಾಗವನ್ನು ಕಬಳಿಸ್ತಾ ಹೋಗ್ತಿದೆಯಲ್ಲ, ಅದು ಕೂಡ ಅಷ್ಟೇ ಪ್ರಭಾವಿಯಾಗಿತ್ತು ಅಂತ, ಹೊಟ್ಟೆ ಉರಿಯುವಂತ ಸಂಗತಿ ಅಂತ. ಎಲ್ಲಕ್ಕಿಂತ ಹೆಚ್ಚು ಮುಸಲ್ಮಾನ್ ಸಾಮ್ರಾಜ್ಯ ವಿಸ್ತಾರವಾಗದೇ ಇರುವಂತೆ ವಿಜಯನಗರ ತಡಿತಾ ಇದೆಯಲ್ಲ, ಹೇಗಾದರೂ ಮಾಡಿ ಅದನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿದ್ರು. ಆದರೆ 5 ಜನ ಒಟ್ಟಾಗೋ ಲಕ್ಷಣಗಳಿರಲಿಲ್ಲ. ಈಗ ಅಹಮದ್ ನಗರದ ಸುಲ್ತಾನನೇ ತಾನು ಮುಂದೆ ನಿಂತ್ಕೊಂಡು ಒಟ್ಟು ಮಾಡುವಂಥ ಯೋಜನೆ ಮಾಡ್ದ. ಒಟ್ಟು ಮಾಡ್ಲಿಕ್ಕೆ ಏನು ಮಾಡ್ದ ಅಂತಂದ್ರೆ, ಯಾರನ್ನ ಈ ರಾಮರಾಯ ತನ್ನ ದತ್ತು ಮಗ ಅಂತ ಕರ್ಕೊಂಡಿದ್ನೋ, ಆ ದತ್ತು ಮಗ ಅಂತ ಕರ್ಕೊಂಡಿದ್ದಂಥ ಆದಿಲ್ ಶಾಹಿಯವರ ಸುಲ್ತಾನನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ. ಮೊದಲನೇ ಸಂಬಂಧ ಏರ್ಪಡಿಸ್ಕೊಂಡ. ಅದಾದಮೇಲೆ ಮೌಲ್ವಿಗಳನ್ನು ಕಳಿಸೋದ್ರ ಮೂಲಕ ಎಲ್ಲ ಮುಸಲ್ಮಾನರ ನಡುವೆಯೂ ಜಿಹಾದ್ನ ಭಾವನೆಯನ್ನು ಸಮರ್ಥವಾಗಿ ಬಿತ್ತಲಾಯಿತು. ಏನು ಹೇಳಲಾಯಿತು ಅಂತಂದರೆ, ನಾವೆಲ್ಲರೂ ನಮ್ಮ ನಡುವೆ ಕಾದಾಡ್ತಾ ಇದ್ಕೊಂಡು ಒಬ್ಬ ಕಾಫಿರ್ನನ್ನು ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀವಿ, ನಾವೆಲ್ಲರೂ ಒಂದಾಗಬೇಕಾದಂಥ ಅಗತ್ಯ ಇದೆ, ಎಲ್ಲಿವರೆಗೂ ನಾವೆಲ್ಲರೂ ಡಿವೈಡೆಡ್ ಆಗಿ ಹೋರಾಟ ಮಾಡ್ತೀವೋ ಅಲ್ಲಿವರೆಗೂ ಆತನ ಕೈ ಮೇಲಾಗಿರುತ್ತೆ, ಈಗ ನಾವೆಲ್ಲ ಒಟ್ಟಾದರೆ ಅವನನ್ನು ಸೋಲಿಸೋದು ಸುಲಭ ಅಂತ. ಮತ್ತು ಮುಸಲ್ಮಾನರನ್ನ ಬಡಕಾಯಿಸೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ, ಬಹಳ ಸುಲಭದ ಕೆಲಸ. ಒಂದು ಫೇಸ್ಬುಕ್ ಪೋಸ್ಟನ್ನು ಇಂಥವನು ಹಾಕದ ಅಂತ ತೋರಿಸಿ ಇಡೀ ಮುಸಲ್ಮಾನರ ಒಂದು 8-10 ಜನರನ್ನ ಎಳ್ಕೊಂಡು ಬಂದು ಆ ಒಬ್ಬನ ವಿರುದ್ಧ ಕೂಗಾಡುವಂತೆ ಮಾಡೋದು ದೊಡ್ಡ ಕಟ್ಟದ ಸಂಗತಿ ಅಲ್ಲ ಅಂತ. ನಾನು ಯಾವ ಪ್ರಕರಣ ಹೇಳ್ತಿದ್ದೀನಿ ಅಂತ ನಿಮಗೆ ಮತ್ತೆ ವಿವರಿಸಬೇಕಾದಂಥ ಅಗತ್ಯ ಇಲ್ಲ. ಇಲ್ಲಿ ನಡೆದ DG ಹಳ್ಳಿಯ ಪ್ರಕರಣ ಹೀಗೆ ಬಡಕಾಯಿಸಿದ್ದು, ಸುಲಭಕ್ಕೆ ಬಡಕಾಯಿಸಿದ್ದು ಅಂತ. ನಾನು ತಮಾಷೆ ಮಾಡ್ತಾ ಹೇಳ್ತಿರ್ತೀನಿ, ದೇ ಆರ್ ಲೈಕ್ ಲೂಸ್ ಮಿಸೈಲ್ಸ್ ಅಂತ. ಲೂಸ್ ಮಿಸೈಲ್ ಅಂದ್ರೆ ಹೆಂಗಿರುತ್ತೆ ಗೊತ್ತೇನು? ಅದಕ್ಕೆ ಟಪ್ ಅನ್ನೋದೊಂದಷ್ಟೇ ಗೊತ್ತು, ಡೈರೆಕ್ಷನ್ ಕೊಡೋನಿಗೆ ಗೊತ್ತಿರಬೇಕಷ್ಟೇ ಯಾವ ಕಡೆ ತಿರುಗಿಸ್ಬೇಕು ಅಂತ. ಆ ಡೈರೆಕ್ಷನ್ ಕೊಡೋರು ಬಹಳ ಹುಷಾರಾಗಿರ್ತಾರೆ. ಯಾವ ದಿಕ್ಕಲ್ಲಿ ತಿರುಗಿಸಿದ್ರೆ ಈ ಲೂಸ್ ಮಿಸೈಲ್ ಟಪ್ ಅನ್ನತ್ತೆ ಅಂತ ಗೊತ್ತು ಅವ್ರಿಗೆ ಅಂತ. ಅನೇಕ ಬಾರಿ ಹೀಗೆ ಡೈರೆಕ್ಷನ್ ಕೊಡೋರು ಮುಸಲ್ಮಾನರಾಗಿರೋದೇ ಇಲ್ಲ. ಅವ್ರು ಹಿಂದೆ ನಿಂತಿರೋ ಕೆಲವರು ಈ ಲೂಸ್ ಮಿಸೈಲ್ನ ಹೆಂಗ್ ಬೇಕಿದ್ರು ಬಳಸ್ಕೊಳ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಹೋಗಿ ಟಪ್ ಅಂತಾರೆ, ಆಮೇಲೆ ತಮ್ಮ ಪಾಡಿಗೆ ತಾವು ಬದುಕು ನಡೆಸ್ತಿರ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಆದರೆ ಯಾರು ಲೂಸ್ ಮಿಸೈಲ್ನ ಹಾರಿಸಿದ್ನೋ ಅವನು ಲಾಭ ಮಾಡ್ಕೊಂಡು ಸುಮ್ಮನಿರ್ತಾನೆ. ಆದರೆ ಇಲ್ಲಿ ಇವ್ರು ಹೇಗೆ ಮಾಡಿದ್ರು ಅಂತಂದರೆ, ಆ ಅಹಮದ್ ನಗರದಲ್ಲಾಗಿರುವಂಥ ದಾಳಿಯನ್ನು ವರ್ಣಿಸ್ತಾ ಎಲ್ಲರನ್ನೂ ಒಟ್ಟು ಮಾಡುವಂಥ ಪ್ರಯತ್ನ ಮಾಡಿ 5 ಜನರು ಒಟ್ಟಾಗಿ ನಿಶ್ಚಯ ಮಾಡಿದರು ದಾಳಿ ಮಾಡಬೇಕು ಅಂತ. 1964 ಡಿಸೆಂಬರ್ 25 ಅಂತ ಅವರೆಲ್ಲರೂ ಸೇರಿ ಒಟ್ಟಾಗಿ ಹೊರಟಿದ್ದು. 4 ಜನರ ಗುಂಪು ಬಿಜಾಪುರಕ್ಕೆ ಬಂದು ಸೇರಿಕೊಳ್ತು. ಬಿಜಾಪುರದ ಯಾವ ಈ ಸುಲ್ತಾನ ಅವನ ಏನು ದತ್ತುಪುತ್ರನಂತೆ ಇದ್ನೋ ಅವನೇ ಇವ್ರಿಗೆಲ್ರಿಗೂ ರಾಯಲ್ ಟ್ರೀಟ್ ಮಾಡಿದ. ಎಲ್ಲ ಸೈನಿಕರಿಗೂ ಬೇಕಾಗಿರೋ ವ್ಯವಸ್ಥೆ ಮಾಡಿದ, ಎಲ್ಲರೂ ಹೋಗಬೇಕಾಗಿರೋ ದಾರಿಯನ್ನು ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲರೂ ಜೊತೆ ಸೇರಿ ಹೊರಟರು. ಅಂದರೆ ಅಲ್ಲಿ ಯಾವ ಪ್ರೇಮಕ್ಕೂ ಬೆಲೆ ಇಲ್ಲ. ನೀನು ತಂದೆ ಅಂತ ಕರಿ, ತಾಯಿ ಅಂತ ಕರಿ, ಅವೆಲ್ಲ ಗೊತ್ತಿಲ್ಲ. ಧರ್ಮ ಎಲ್ಲಕ್ಕಿಂತಲೂ ದೊಡ್ಡದ್ದು ಅಷ್ಟೇ, ಅದಕ್ಕಿಂತ ದೊಡ್ಡದ್ದು ಯಾರೂ ಇಲ್ಲ ಅಂತ. ನಾನು ಈ ಪಂಥದ ಕಾರಣಕ್ಕೋಸ್ಕರ 1000 ಜನರನ್ನು ಕಡಿಬೇಕು ಅಂತ ನಿಶ್ಚಯ ಮಾಡಿದರೆ ನನಗದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಹೊರಟಿರುವಂಥ ಒಂದು ವಾತಾವರಣದಂತೆ ಅವರು ಹೊರಟು ಬಂದಿದ್ದು ಈ ವಿಷಯ ಇವನಿಗೆ ಗೊತ್ತಾಯಿತು, ರಾಮರಾಯನಿಗೆ. ರಾಮರಾಯ ಎಚ್ಚೆತ್ಕೊಂಡು ತಯಾರಿ ಮಾಡ್ಕೊಂಡಿದ್ರೆ ಆಗಿರ್ತಿತ್ತು. ಆದರೆ ರಾಮರಾಯ ಏನು ಮಾಡಿದ ಅಂತಂದರೆ, ಯಾವ ಮಹಾ ಇವರೆಲ್ಲರೂ ಹೋರಾಟದ ಪರಿಯನ್ನು ನಾನು ನೋಡಿದ್ದೀನಿ, ಇವರೆಲ್ಲರೂ ಒಬ್ಬರ ಜೊತೆ ಕಾದಾಡುವಾಗ ನೋಡಿದ್ದಾನಲ್ಲ, ಬಹುಶಃ ಆ ಥರ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋಗಿದ್ದಿದ್ರೆ ಅವನೀಗ ಅಲರ್ಟ್ ಆಗಿ ಕಾಯ್ಕೊಂಡಿರ್ತಿದ್ದ, ಗೂಢಚಾರನ ಕಳಿಸಿ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ತಿದ್ದ. ಆದರೆ ಈಗ ಹಂಗಿಲ್ಲ. ಅವನಿಗೆ ಇವರೆಲ್ಲರೂ ನೋಡಿರೋದ್ರಿಂದ ಇವರೆಲ್ಲರೂ ಅಸಮರ್ಥರು, ನನ್ನ ಎದುರಿಗೆ ಬಂದು ಎಲ್ಲರೂ ಒಟ್ಟಾಗಿ ಸೋಲ್ತಾರೆ ಅಂತ ನಿಶ್ಚಯ ಮಾಡಿದ್ದ. ಇತಿಹಾಸಕಾರ ಹೇಳ್ತಾರೆ, ನಿಶ್ಚಯ ಎಲ್ಲಿವರೆಗೂ ಇತ್ತು ಅಂತಂದ್ರೆ, ಈ ಸಲ ಬಂದ ಯಾರನ್ನೂ ಬಿಡೋಂತಿಲ್ಲ, ಬಂದಿರುವಂತ ಪ್ರಮುಖ ಸುಲ್ತಾನರನ್ನೆಲ್ಲ ಕೂಡ ಹಾಕೊಂಡು ಕೇಜಲ್ ಹಾಕಿಡ್ಬೇಕು ಅವ್ರನ್ನೆಲ್ಲ ಅಂತ.
ಅಂದ್ರೆ ಇನ್ನು ಮುಂದೆ ಈ ತರ ತಲೆ ಎತ್ತೋ ಸಾಹಸ ಮಾಡಬಾರದು ಅಂತ ನಿಶ್ಚಯ ಮಾಡಿದ್ದ ಅಂತ ಕೂಡ ಹೇಳ್ತಾರೆ. ಅಷ್ಟು ಓವರ್ ಕಾನ್ಫಿಡೆನ್ಸ್. ಆದರೂ ಕೆಲವು ಲಕ್ಷ ಸೈನಿಕರನ್ನ ರಾಯಚೂರಿನ ಬಳಿ ಕಳಿಸಿ ಅವ್ರನ್ನಲ್ಲೇ ತಡೆ ಹಿಡಿಯುವಂತ ಪ್ರಯತ್ನ ಮಾಡಬೇಕು ಅಂತಲೂ ಹೇಳಿ ಕಳಿಸಿದ. ಅಲ್ಲಿ ಏನಾಯಿತು ಅನ್ನೋದ್ರ ಕುರಿತಂತೆ ಯಾವ ಇತಿಹಾಸಕಾರನು ವಿಸ್ತರಣೆ ಮಾಡಲ್ಲ. ಯಾಕೆ ಅಂತಂದ್ರೆ ಇದು ಮುಗಿದ ನಂತರ ಒಂದು ಬ್ಲ್ಯಾಕ್ ಪೀರಿಯಡ್ ಶುರುವಾಗತ್ತೆ. ಈ ಯುದ್ಧ ಕಳೆದ ನಂತರ ನಿಮಗೆ ವಿಜಯನಗರದ ಕುರಿತಂತ ಆ ವಿಶೇಷವಾಗಿ ಹಂಪಿಯ ಕುರಿತಂತ ಅಲ್ಲಿ ನಡೆದಿದ್ದೇನು ಅನ್ನೋಂಥ ಮಾಹಿತಿ ಸಿಗಲಿಕ್ಕೆ ಏನೂ ಉಳ್ಕೊಳ್ಳಿಲ್ಲ. ಆ ಪರಿಯ ಬ್ಲ್ಯಾಕ್ ಪೀರಿಯಡ್ ಅದು. ಹೀಗಾಗಿ ಏನಾಯ್ತು ಗೊತ್ತಿಲ್ಲ. ಅಲ್ಲಿಗೆ ಹೋದವ್ರು ಏನ್ ಮಾಡಿದ್ರು, ನಿಜವಾಗ್ಲೂ ಫೈಟ್ ಮಾಡಿದ್ರ ಅಥವಾ ಸುದ್ದಿ ಅಂತಂದು ಮುಟ್ಟಿಸಿದ್ರ ಅಥವಾ ಗೀಲಾನಿ ಸೋದರರು ಆಗ್ಲೇ ಕೆಲಸ ಶುರು ಮಾಡಿದ್ರ ಏನೋ ಗೊತ್ತಿಲ್ಲ. ಅವರು ತಮ್ಮ ದೊಡ್ಡ ಸೇನೆ ತಗೊಂಡು ರಾಜ್ಯದ ಗಡಿಯವರೆಗೆ ಬಂದಾಗಲೂ ಕೂಡ ರಾಮರಾಯ ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನ ಸೇನೆಯನ್ನು ತಯಾರು ಮಾಡಿ ಇಟ್ಕೊಂಡಿದ್ದ, ಯುದ್ಧಕ್ಕೆ ಅವ್ರು ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದ. ಯುದ್ಧಕ್ಕೆ ಬಂದಾಗ ಎರಡೂ ಸೇನೆಗಳು ಎದುರ ಬದುರು ನಿಂತು. ರಾಮರಾಯನ ಓವರ್ ಕಾನ್ಫಿಡೆನ್ಸ್ ಹೆಂಗಿತ್ತು ಗೊತ್ತೇನು? ಬಹುಶಃ ಆ ಓವರ್ ಕಾನ್ಫಿಡೆನ್ಸೇ ಎಲ್ಲ ಪತನಕ್ಕೂ ಕಾರಣವಾಗಿದ್ದು. ಎಂಥ ಓವರ್ ಕಾನ್ಫಿಡೆನ್ಸ್ ಅಂತಂದ್ರೆ, ರಾಮರಾಯ ಹೇಳ್ದ, ನಾನು ಯುದ್ಧವನ್ನು ನೋಡ್ಲಿಕ್ಕೆ ಬರ್ತೀನಿ, ಆದರೆ ಕುದುರೆ ಮೇಲೋ ಆನೆ ಮೇಲೋ ಕೂತಿರಲ್ಲ, ಒಂದು ಅಟ್ಟವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ನೋಡ್ತೀನಿ ಅಂತಂದ್ರೆ, ಯುದ್ಧವನ್ನು ಒಂದು ಸಿನಿಮಾ ನೋಡದಂತೆ ನೋಡ್ತೀನಿ ಅಂತಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅವನಿಗೆ. ಜೊತೆಯಲ್ಲಿದ್ದವ್ರು ಹೇಳಿದ್ರು, ಬೇಡ, ಏನಾದರೂ ಸಣ್ಣ ಅವಘಡ ನಡೆದ್ರೆ ಅಲ್ಲಿಂದ ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ ನಮಗೆ ಅಂತಂದಾಗ, ಏನು ಅವಘಡ ನಡೆಯುತ್ತೆ, ಅವರೆಲ್ಲ ಮಕ್ಕಳಿದ್ದಂತೆ ಅಂತ ಅವನು ಹೇಳಿರುವಂಥ ಪದ ಇದು. ಅವನು ಬಳಸಿರುವಂಥ ವಾಕ್ಯಗಳನ್ನು ಕೆಲವು ಇತಿಹಾಸಕಾರ ನಂತರ ಉಲ್ಲೇಖ ಮಾಡ್ತಾರೆ. ಮಕ್ಕಳಿದ್ದಂತೆ ಇವರೆಲ್ಲರೂ ಹೋರಾಟ, ನಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಅವನು ಹೇಳ್ತಾನೆ. ನನಗೆ ಆವಾಗ ಅನಿಸಿದ್ದು ಬಹುಶಃ 96 ವರ್ಷ ಆಗಿದ್ದಿರಬೇಕು ಅವನಿಗೆ ಅಂತ. ಎದುರಿಗಿರೋ ಸೈನಿಕರನ್ನೆಲ್ಲ ಮಕ್ಕಳಿದ್ದಂತೆ ಅಂತ ಹೇಳಬೇಕು ಅಂತಂದ್ರೆ ಪಾಪ ತುಂಬ ವಯಸ್ಸಾಗಿರುವ ಸ್ಟೇಟ್ನಲ್ಲಿ ಇರಬೇಕು ಆತ ಅಂತ. ಆ ಅಟ್ಟದ ಮೇಲೆ ಕೂತ್ಕೊಂಡು ನೋಡಿದ. ಶುರುವಾಯಿತು ಯುದ್ಧ. ಯುದ್ಧ ಶುರುವಾದಾಗ ವಿಜಯನಗರ ಸಾಮ್ರಾಜ್ಯದವರ ಕೈಲಿದ್ದಿದ್ದು ಎಂಥದ್ದು ಅಂತಂದರೆ ಹಳೆಯ ಈಟಿ ಬರ್ಜಿಗಳು, ಒಂದು 6 ರಿಂದ 7 ಅಡಿ ಟು 8 ಅಡಿ ಮ್ಯಾಕ್ಸಿಮಮ್. ಅವರು 12 ರಿಂದ 15 ಅಡಿ ದೂರದ ಈಟಿಗಳನ್ನು ಬಳಸುವಂಥ ಸಾಮರ್ಥ್ಯ ಮತ್ತು ಟ್ರೈನಿಂಗ್ ಇತ್ತು ಅವರಿಗೆ. ಎರಡು ಡಿಫರೆನ್ಸ್ ಹೆಂಗೆ ಅಂತಂದ್ರೆ, ಇವರು ಚುಚ್ಚಬೇಕು ಅಂದ್ರೆ 6-7 ಅಡಿ ಹತ್ತಿರಕ್ಕೆ ಬರಬೇಕು, ಅವ್ರು 15 ಅಡಿ ದೂರದಿಂದ, ಇವು 2ರಷ್ಟು ದೂರದಿಂದಲೇ ಅವ್ರಿಗೆ ಚುಚ್ಚಿ ಸಾಯಿಸಬಹುದು. ಈ ಥರದ ಈಟಿ ಬರ್ಜಿಗಳಿದ್ವು ಅವ್ರ ಹತ್ರ. ಇದ್ದಂಥ ತೋಪುಗಳು ಅತ್ಯಾಧುನಿಕವಾಗಿದ್ವು. ವಿಜಯನಗರ ಸಾಮ್ರಾಜ್ಯದವರ ಹತ್ರ ಇದ್ದಕ್ಕಿಂತಲೂ ಅತ್ಯಂತ ವ್ಯವಸ್ಥಿತವಾಗಿರುವಂಥ ಸೇನೆಯೊಂದಿಗೆ ಅವರು ಬಂದಿದ್ರು. ಅತ್ಯಾಧುನಿಕವಾದ ಶಸ್ತ್ರಗಳನ್ನು ತೆಗೆದುಕೊಂಡು ಬಂದಿದ್ರು, ಅವುಗಳನ್ನು ಜೋಡಿಸಿದ್ರು. ಹೇಗೆ ಅವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತಂದ್ರೆ, ಒಂದು ಇಡೀ ವ್ಯೂಹ ಅದು ಪೂರ್ತಿ ಫಿರಂಗಿಗಳದ್ದು, ಆದರೆ ಅದಿದೆ ಅಂತ ಕಾಣದೇ ಇರೋ ಥರ ಅದರ ಎದುರಿಗೆ ಬಿಲ್ಲುಗಳನ್ನು ಹಿಡ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಇರುವಂಥವ್ರನ್ನ ನಿಲ್ಲಿಸ್ಕೊಂಡಿದ್ರು. ಹೀಗಾಗಿ ನೋಡೋರಿಗೆ ಏನು ಅನಿಸುತ್ತೆ ಅಂತಂದ್ರೆ, ಬಿಲ್ಲು ಹಿಡ್ಕೊಂಡಿರೋರು ಮಾತ್ರ ಇದ್ದಾರೆ, ಇವರನ್ನು ಎದುರಿಸಬಹುದು ಅಂತ ನಿಶ್ಚಯ. ಅಟ್ಟದ ಮೇಲೆ ಕೂತ್ಕೊಂಡು ಇವ್ನು ನೋಡ್ತಿರ್ಬೇಕಾದಾಗ ಎದುರುಗಡೆಯಿಂದ ಈ ಸೇನೆಯ ಕಡೆಯಿಂದ ಫಿರಂಗಿಯ ದಾಳಿ ಆಯಿತು. ಆ ದಾಳಿಗೆ ಬಿಲ್ಗಾರರು ಸ್ವಲ್ಪ ಸೈಡಿಗೆ ಹೋಗ್ತಿದ್ದಂತೆ ಆ ಕಡೆಯಿಂದ ಫಿರಂಗಿ ದಾಳಿ ಆಯ್ತಲ್ಲ, ಗಾಬರಿ ಆಗೋಯ್ತು ಇವರಿಗೆ. ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ತಿದ್ದಂತೆ ಅಟ್ಟದ ಮೇಲೆ ಕೂತಿದ್ದ ರಾಮರಾಯ ಅಲ್ಲಿಂದ ಮೆಟ್ಟಿಲಿಂದ ಕೆಳಗಿಳ್ಕೊಂಡು ಬಂದು ಎದುರುಗಡೆ ಅವನಿಗೋಸ್ಕರ ಹಾಕಿದಂಥ ಇನ್ನೊಂದು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕೂತ್ಕೊಂಡಂತೆ. ನಂಗೆ ಭಾಳ ವಿಚಿತ್ರ ಅನ್ಸುತ್ತೆ ಇದು. ಅಕಸ್ಮಾತ್ ಅವತ್ತಿನ ದಿನಮಾನಗಳ ಈ ಘಟನೆಗಳು ಸತ್ಯವೇ ಆಗಿದ್ದಿದ್ರೆ ಇದನ್ನು ನೂನಿಜ್, ಫರಿಷ್ಠಾ ಅನೇಕರ ವಿಷಯವನ್ನು ತೆಗೆದುಕೊಂಡು ಆನಂತರದ ದಿನಗಳಲ್ಲಿ ಸ್ಯುವೆಲ್ ಬರೆದಿರುವಂಥ ಪುಸ್ತಕ ನೆವರ್ ಟು ಬಿ ಫರ್ಗಾಟನ್ ಅಥವಾ ಫರ್ಗಾಟನ್ ಎಂಪೈರ್, ವಿಜಯನಗರದ ಬಗ್ಗೆ ಆತ ಬರೆದಿರುವಂಥ ಪುಸ್ತಕ, ಮರೆಯಲಾಗದ ಮಹಾಸಾಮ್ರಾಜ್ಯ ಅಂತ ಪುಸ್ತಕದ ಹೆಸರು. ಅದನ್ನು ಹಂಪಿ ಯೂನಿವರ್ಸಿಟಿ ಕನ್ನಡಕ್ಕೆ ತಗೊಂಡು ಬಂದಿದೆ. ಆ ಪುಸ್ತಕದಲ್ಲಿ ಆತ ಉಲ್ಲೇಖ ಮಾಡ್ತಾನೆ, ಈ ಅಟ್ಟದ ಮೇಲಿದ್ದವನು ಆತ ಕೆಳಗೆ ಬಂದು ಕೂತ್ಕೊಂಡು ಏನು ಮಾಡಿದ್ದಂತೆ, ತಾನು ವರಹಗಳನ್ನು ಜೋಡಿಸಿಕೊಂಡ, ಚಿನ್ನದ ವರಹಗಳು, ತಾಮ್ರದ ವರಹಗಳೆಲ್ಲ ಜೋಡಿಸಿಕೊಂಡು ಯಾವ್ಯಾವ ಸೈನಿಕ ಚೆನ್ನಾಗಿ ಫೈಟ್ ಮಾಡ್ತಾನೆ ನನಗೆ ಅಲ್ಲೇ ಕೊಡಬೇಕು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಅವನಿಗೆ. ಆದರೆ ಆ ಕಡೆಯಿಂದ ಫಿರಂಗಿ ದಾಳಿ ಆಗ್ತಿದ್ದಂತೆ ಇವನ ಕಣ್ಣೆದುರಿಗೇನೆ 5,000 ಹಿಂದೂ ಸೈನಿಕರು ಸತ್ತು ಬಿದ್ದರು. ಅದು ಬಿದ್ದ ತಕ್ಷಣ ಆ ಗೊಂದಲ ಇತ್ತಲ್ಲ, ಏಕ್ದಮ್ ಈ ಥರ ಸಾವು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ತಿರುವಂಥದ್ದು. ಈ ಥರದ ಸಾವನ್ನು ಕಂಡ ತಕ್ಷಣ ಚಲ್ಲಾಪಿಲ್ಲಿಯಾಗಿ ಸೈನಿಕರು ಓಡಾಡ್ತಾ ಇರುವಾಗ ಆ ಕಡೆಯಿಂದ 500-600 ಅಶ್ವಾರೋಹಿ ಸೈನಿಕರು ಧಾವಿಸಿ ಬಂದ್ರಂತೆ.
ಆಕ್ರಮಣಕ್ಕೆ ಅಂತ ಧಾವಿಸಿ ಬಂದು ಏರಿ ಬಂದಾಗ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ರಾಜನ ಸುತ್ತಲೂ ಏನು ಕವರ್ ಕೊಡ್ಲಿಕ್ಕೆ ಅಂತಿತ್ತು. ಅಷ್ಟೊತ್ತಿಗೆ ಯಾವುದೋ ಒಂದು ಆನೆ ಎದುರಿನಿಂದ ಬಂದಿದ್ದು ಮದವೇರದಂತೆ ನುಗ್ಗಿ ಬಂದಾಗ ರಾಜನ ಸುತ್ತು ಕವರ್ ಕೊಡ್ಲಿಕ್ಕೆ ಅಂತ ನಿಂತಿದ್ದವರೂ ಕೂಡ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆದರೂ ಎದುರಿನಿಂದ ಬಂದಂಥ ಆ ಸೈನಿಕರಿಗೆ ಈ ಪುಣ್ಯಾತ್ಮ ಅನಾಯಾಸವಾಗಿ ಸಿಕ್ಕಿಬಿದ್ದ. ರಾಮರಾಯನನ್ನ ಅವರು ಕರ್ಕೊಂಡು ಎಂಥ ಪ್ರೈಸ್ ಕ್ಯಾಚ್ ಇಮ್ಯಾಜಿನ್ ಮಾಡಿ, 8 ಲಕ್ಷ ಸೈನಿಕರನ್ನ ಹೋರಾಡುವಂಥ ಸೈನಿಕರ ವಿರುದ್ಧ ಹೋರಾಟ ಮಾಡುವಂಥ ಅಗತ್ಯವೇ ಇಲ್ಲ. ಅವರನ್ನು ಮುನ್ನಡೆಸಬೇಕಾಗಿರುವಂಥ ರಾಜನೇ ಸಿಕ್ಕಾಗೋಗಿದೆ. ಕರ್ಕೊಂಡೋಗಿ ಡೇರೆಗೆ ನಿಲ್ಲಿಸಿದ್ರೆ ಅಹಮದ್ ನಗರದ ನವಾಬ ಇದ್ನಲ್ಲ, ಅಹಮದ್ ನಗರದ ಸುಲ್ತಾನ ಇದ್ನಲ್ಲ, ಅವನಿಗೆ ಆನಂದ ತಡಿಲಿಕ್ಕಾಗ್ಲಿಲ್ವಂತೆ. ಯುದ್ಧ ಗೆದ್ದೆ ಬಿಟ್ಟು ಅಂತ ಅವನ ತಕ್ಷಣ ಏನು ಮಾಡಿದ್ನಂತೆ ಗೊತ್ತಾ? ಎಲ್ಲರ ಎದುರುಗಡೆನೆ ಈತನ ಕತ್ತನ್ನು ಕತ್ತರಿಸಿ ಆ ಕತ್ತನ್ನು ದೊಡ್ಡದೊಂದು ಈಟಿಗೆ ತೂಗು ಹಾಕ್ಕೊಂಡು ಎಲ್ಲ ಕಡೆ ಒಂದು ಕುದುರೆ ಮೇಲೆ ಇಟ್ಕೊಂಡು ಆನೆ ಮೇಲೆ ಇಟ್ಕೊಂಡು ಅದನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ದಂತೆ. ಯಾವಾಗ ರಾಜನ ಕತ್ತನ್ನು ವಿಜಯನಗರದ ಸೈನಿಕರು ನೋಡಿದ್ರೋ ಅವರು ಹೋರಾಟ ಮಾಡುವಂಥ ಸಾಮರ್ಥ್ಯವನ್ನು ಕಳ್ಕೊಂಡ್ರು. ಉಲ್ಟಾ ಅನ್ಇಮ್ಯಾಜಿನಬಲ್. ಹೋರಾಟ ವಾಪಸ್ ಮಾಡಿ ಗೆಲ್ಲಬೇಕು, ಉಳಿಸ್ಕೊಳ್ಬೇಕು, ಏನೂ ಇಲ್ಲ. ಎಲ್ಲರೂ ಒಂದೇ ಮಾಡಿದ ಕೆಲಸ ಪಲಾಯನ ಮಾಡಿ ಓಡ್ಲಿಕ್ಕೆ ಶುರು ಮಾಡಿದ್ದು ಅಂತ. ಲಕ್ಷಾಂತರ ಸೈನಿಕರು ಆ ಪ್ರತಿಭಟನೆ ಇಲ್ಲದೆ ಓಡಿದ್ರು. ಯಾಕೆ ಅಂತಂದ್ರೆ ಸಮರ್ಥವಾಗಿ ನಿಭಾಯಿಸಬಲ್ಲಂಥ ಸೇನಾ ನಾಯಕರು, ದಂಡನಾಯಕರು ಯಾರೂ ಇರಲಿಲ್ಲ. ದುರಂತಕಾರಿ ಸಂಗತಿ ಇದೇ ಹೊತ್ತಲ್ಲಿ ಮುಂಚಿನ ದಿನವೇ ಈ ಗಿಲಾನಿ ಸಹೋದರರೊಂದಿಗೆ ಒಪ್ಪಂದ ಮಾಡಿಕೊಂಡಂಥ ಈ ಶಾಹಿಗಳು ಬಹಳ ಸಿಂಪಲ್ ಇತ್ತಲ್ಲ. ಧರ್ಮದ ಹೆಸರನ್ನ ಹೇಳೋದು, ಪುಸ್ತಕವನ್ನು ತೋರಿಸೋದು, ಇದಕ್ಕಿಂತ ದೊಡ್ಡದ್ದು ಅವನಲ್ಲ ಅಂತ ಹೇಳೋದು. ಇದರ ಪರಿಣಾಮ ಏನಾಯಿತು ಅಂತಂದರೆ ಒಳಗಿದ್ದಂಥ ಈ ಸೈನಿಕರು ಕ್ರೂಷಿಯಲ್ ಮೊಮೆಂಟಲ್ಲಿ ಇವ್ರಿಗೆ ಉಲ್ಟಾಗಿ ನಿಂತು ಬಿಟ್ಟಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಈ ಸೈನಿಕರು ಓಡ್ಲಿಕ್ಕೆ ಶುರು ಮಾಡಿದರು. ಅವರನ್ನು ಅಟ್ಟಿಸಿಕೊಂಡು ಈ ಸೇನೆ ಅಟ್ಟಿಸ್ಕೊಂಡು ಬಂದು ಸಿಕ್ಕಲ್ಲಿ ಕಡಿತು. ಒಂದು ಪ್ರವರ್ಧಮಾನಕ್ಕೆ ಬಂದು ಎತ್ತರಕ್ಕೇರಿದ್ದಂಥ ಒಂದು ಸಾಮ್ರಾಜ್ಯ ಈ ಥರ ನಾಶವಾಗೋದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಮನಸ್ಸಿಗೆ ಬಂದಂತೆ ಕಡಿತು. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೋಲ್ತೀವಿ ಅಂತ. ಎಲ್ಲಕ್ಕಿಂತಲೂ ದುರ್ದೈವದ ಸಂಗತಿ ಏನು ಅಂತಂದರೆ, ಹಂಪಿ ಅಷ್ಟು ವೈಭವದಿತ್ತಂತಲ್ಲ ಹಂಪಿಯ ಜನಕ್ಕೆ ಈ ಥರದೊಂದು ಯುದ್ಧ ಅನ್ನೋದ್ರ ಬಗ್ಗೆ ಟೆನ್ಷನ್ನೂ ಇರಲಿಲ್ವಂತೆ. ಅವರು ತಂಪಾಡಿಗೆ ತಾವು ವ್ಯಾಪಾರ ಮಾಡಿಕೊಂಡು ತಂಪಾಡಿಗೆ ತಾವು ಬೇಕಾಗಿರುವಂಥ ಕೆಲಸ ಮಾಡ್ಕೊಂಡಿದ್ರು. ಯಾಕೆ ಅಂತಂದರೆ ಹಂಪಿಯ ಸೇನೆ ಯುದ್ಧದಲ್ಲಿ ಸೋತ ರೆಕಾರ್ಡ್ ಇಲ್ಲ ಅಂತ. ಅಕಸ್ಮಾತ್ ರಾಜ ಸೋಲುವ ಸ್ಥಿತಿ ಬಂದ್ರು ಏನೋ ಒಂದಷ್ಟು ದುಡ್ಡು ಕೊಟ್ಟೋ ಮತ್ತೊಂದು ಕೊಟ್ಟೋ ಅವ್ರನ್ನ ಸಾಗ ಹಾಕ್ಬಿಡ್ತಾನೆ, ನಮಗೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಎಲ್ಲರೂ ಆ ನಾರ್ಮಲ್ ಆಗಿದ್ದಂಥ ಒಂದು ಭಾವ ಇತ್ತಲ್ಲ, ನಾರ್ಮಲ್ಸಿ ಇತ್ತಲ್ಲ, ಅದು ಹೆಂಗಿತ್ತು ಅಂತಂದ್ರೆ ಅವ್ರಿಗೇನು ಅಂತ ಗೊತ್ತಾಗ್ತಿಲ್ಲ. ಏಕಾಏಕಿ ಸೈನಿಕರು ಓಡಿ ಬರ್ತಿರುವಾಗ ಏನಾಯಿತು ಅಂತ ತಿಳ್ಕೊಳ್ಳೋದ್ರ ವೇಳೆಗೆ ಹಿಂದಿನಿಂದ ಮುಸಲ್ಮಾನ್ ಸೈನಿಕರು ಬಂದು ಆಕ್ರಮಣ ಶುರುವಾಯಿತು. ಆ ಪ್ಲಂಡರ್ 5 ತಿಂಗಳುಗಳ ಕಾಲ ನಡೀತಂತೆ. 5 ತಿಂಗಳುಗಳ ಕಾಲ ಮನೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಲಾಯಿತು. ಕಂಡವರನ್ನು ಕೊಲ್ಲಲಾಯಿತು. ಯಾವ ಪರಿ ಲೂಟಿ ಅಂತಂದರೆ, ಈ 5 ರಾಜರುಗಳು ಯಾರು ಆಕ್ರಮಣ ಮಾಡಿದ್ರೋ ಸುಲ್ತಾನರು, ಅವ್ರು ಹೇಳಿದ್ರಂತೆ, ನಮಗೆ ಇಲ್ಲಿಂದ ಏನೂ ಬೇಕಾಗಿಲ್ಲ, ಆನೆಗಳನ್ನಷ್ಟೇ ತಗೊಂಡು ಹೋಗ್ತೀವಿ, ನಿಮಗೆ ಏನು ಸಿಗುತ್ತೋ ನೀವು ಇಟ್ಕೊಳ್ಳಿ ಅಂತ. ಸೈನಿಕರಿಗೆ ಇದೊಂಥರ ಹಬ್ಬ. ವಿಜಯನಗರ ಸಾಮ್ರಾಜ್ಯದೊಳಗೆ ಬಂದು ಏನು ಸಿಗುತ್ತೆ ಇಟ್ಕೊಳ್ಳಿ ಅಂದ್ರೆ ಕೇಳೋದುಂಟೇನು? ಆ ಪರಿಯ ವೈಭವದ ವಿಜಯನಗರ ಸಾಮ್ರಾಜ್ಯ ನುಗ್ಗಿದ್ರು ಸಿಕ್ಕಿದನ್ನೆಲ್ಲ ಬಾಚಿದ್ರು. ಯಾರು ಅಡ್ಡ ಮಾಡ್ಲಿಕ್ಕೆ ಬರ್ತಾರೋ ಕೊಲ್ಲಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಈ ಬುತ್ಶಿಕನ್ಗಳಾಗುವಂಥ ಹುಚ್ಚು ರೋಗ ಇದೆ ಅವರಿಗೆ. ಬುತ್ಶಿಕನ್ಗಳಂದ್ರೆ ಮೂರ್ತಿ ಭಂಜಕರು ಅಂತ. ಮೂರ್ತಿಯನ್ನು ನಾಶ ಮಾಡಿದರೆ ಬಹಳ ಸಂತೋಷ ಅವರಿಗೆ. ಆ ಮೂರ್ತಿಯನ್ನು ನಾಶ ಮಾಡಬೇಕು ಅಂತ ಅವ್ರು ಏನು ಮಾಡಿದ್ರು ಗೊತ್ತಾ? ಕಂಡಲ್ಲಿ ಯಾವ್ಯಾವ ದೇವಸ್ಥಾನ, ಅಲ್ಲಂತೂ ಸಿಕ್ಕಾಪಟ್ಟೆ ದೇವಸ್ಥಾನಗಳು, ಆ ದೇವಸ್ಥಾನಗಳಲ್ಲಿ ಕಂಡ ಮೂರ್ತಿಗಳನ್ನು ಭಂಜಿಸ್ಲಿಕ್ಕೆ ಶುರು ಮಾಡಿದ್ರು. ಕೈಗೆ ಏನು ಸಿಗುತ್ತೋ ಅದರಿಂದ ಆ ಮೂರ್ತಿಗಳನ್ನು ಹೊಡಿಲಿಕ್ಕೆ ಶುರು ಮಾಡಿದ್ರು. ಜನ ಸಾಧ್ಯವಾದಷ್ಟು ಮೂರ್ತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆಲೋಚನೆ ಮಾಡಿ, ಈಗ ಕೃಷ್ಣದೇವರಾಯ ಅದನ್ನು ಕಲ್ಲಿನಿಂದ ಕಟ್ಟಿಸಿದ್ನಲ್ಲ, ಅದು ಸಾಮಾನ್ಯವಾದ ಬಳಪದ ಕಲ್ಲೇನಾದರೂ ಆಗಿದ್ದಿದ್ರೆ ಹಂಪಿ ಇವತ್ತು ಏನೂ ಉಳ್ಕೊಳ್ತಿರ್ಲಿಲ್ಲ. ಅದು ಸ್ವಲ್ಪ ಗಟ್ಟಿ ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ ಸ್ವಲ್ಪ ಮಟ್ಟಿಗಾದರೂ ಉಳಿಸ್ಕೊಂಡ್ರು. ಇವರು ಎಷ್ಟರ ಮಟ್ಟಿಗೆ ಧೂರ್ತರಿದ್ರು ಅಂತಂದ್ರೆ, ಆ ದೇವಸ್ಥಾನಗಳ ಮೇಲ್ಭಾಗದಲ್ಲಿ ಕೆತ್ತನೆ ಇರಲ್ಲ. ಈ ವಿಜಯನಗರದ ಶೈಲಿಯ ದೇವಸ್ಥಾನಗಳನ್ನು ನೋಡಿದ್ರೆ ಆ ಮೇಲ್ಭಾಗವನ್ನು ಒಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಒಡಿಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ಅದರ ಒಳಗಡೆ ಮರದ ದಿಮ್ಮಿಗಳನ್ನು ತುಂಬಿ ಬೆಂಕಿ ಹಚ್ಚಿಬಿಟ್ಬಿಟ್ರು. ವಾರಗಟ್ಟಲೆ ತಿಂಗಳಗಟ್ಟಲೆ ಕಾಲ ಉರ್ದು ಆ ಬಿಸಿಗೆ ತಡ್ಕೊಳ್ಳಿಕ್ಕಾಗದೆ ಆ ಕಲ್ಲುಗಳು ಸೀಳು ಬಿಟ್ವಲ್ಲ.
ಅನೇಕ ಮಂದಿರಗಳು ಉರಿದು ಹೋಗಿದ್ದ ಹಾಗೆ. ರಾಜನ ಸಭಾಗೃಹಗಳು ಎಲ್ಲಕ್ಕೂ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿಬಿಟ್ರು. ಅನೇಕ ಇತಿಹಾಸಕಾರರು ಹೇಳ್ತಾರೆ ಆ ಧ್ವಂಸಗೊಂಡಂಥ ಪರಿಯನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ವಿಜಯನಗರದ ವೈಭವವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇರಲಿಲ್ವೋ ಅದೇ ವಿಜಯನಗರದ ಧ್ವಂಸಗೊಂಡಂಥ ನಾಶಗೊಂಡಂಥ ಸ್ಥಿತಿಯನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ವಿಜಯನಗರಕ್ಕೆ ಹೋದರೆ ಖಂಡಿತ ಇದು ಯಾವುದೂ ಅನಿಸೋದೇ ಇಲ್ಲ. ವಿಜಯನಗರ ಏನಿರ್ಬೋದು, ಒಂದಷ್ಟು ಕಲ್ಲುಗಳ ಸಂತೆ ಇರ್ಬೋದು ಅಂತ ಅನ್ಸುತ್ತೆ. ಖಂಡಿತ ಹಂಗಲ್ಲ. ಅತ್ಯಂತ ಶ್ರೇಷ್ಠ ರಾಜ್ಯವಾಗಿದ್ದಂಥ ಒಂದು ವಿಜಯನಗರವನ್ನು 5 ತಿಂಗಳಲ್ಲಿ ಹೇಗೆ ಧ್ವಂಸ ಮಾಡಿದರು ಅಂತಂದರೆ, ಆ ಧ್ವಂಸ ಮಾಡೋ ಹೊತ್ತಿನಲ್ಲೇ ಒಂದು 550 ಸಂಪತ್ತು ಎಷ್ಟಿತ್ತು ಲೆಕ್ಕ ಹಾಕ್ಕೊಳ್ಳಿ. 550 ಆನೆಗಳ ಮೇಲೆ ವಿಜಯನಗರದ ಸಂಪತ್ತನ್ನು, ರಾಜನಿಗೆ ಸೇರಿದ ಸಂಪತ್ತನ್ನು ಹೇರಿಕೊಂಡು ಪೆನುಗೊಂಡೆಗೆ ಓಡಿ ಹೋದರು ಕೆಲವರು. ಆ ಹೊತ್ತಲ್ಲಿ ಉಳಿಸಬೇಕು ಸಂಪತ್ತನ್ನು ಅಂತ, ಈ ಮುಸಲರ ಕೈಗೆ ಸಿಗಬಾರ್ದು ಅಂತ. ಅಷ್ಟಾದರೂ ವಿಜಯನಗರದ ಪ್ಲಂಡರ್ನಲ್ಲಿ ಅದೇ ಆದಿಲ್ ಶಾಹಿಯ ಸುಲ್ತಾನ ತಾನು ಮೊಟ್ಟೆ ಗಾತ್ರದ ವಜ್ರ ಒಂದು ಸಿಕ್ಕಿದ್ದನ್ನು ತಗೊಂಡು ಹೋಗಿದ್ದಂತೆ. ಮೊಟ್ಟೆ ಗಾತ್ರದ ವಜ್ರ ಅಂತ. ಹಾಗಂತ ಇತಿಹಾಸಕಾರರು ಬರೀತಾರೆ. ಯಾವ ಪರಿ ಲೂಟಿ ನಡೆದಿರ್ಬೋದು ಅಂತ. ದೇವಸ್ಥಾನಗಳು, ಆ ಮೂರ್ತಿಗಳನ್ನು ಧ್ವಂಸಗೊಳಿಸಿದ್ದಲ್ಲದೆ ಇಡೀ ವಿಜಯನಗರವನ್ನು ಹಾಳು ಕೊಂಪೆಯಾಗಿ ಮಾಡಿಬಿಟ್ರು. ಈ ಹಾಳು ಕೊಂಪೆಯಾಗಿರುವಂಥ ವಿಜಯನಗರದ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಮುಂದೆ ತಿರುಮಲ ಆತ ಪೆನುಗೊಂಡೆಯಿಂದ ಸ್ವಲ್ಪ ಕಾಲ ಆಳ್ತಿದ್ದ. ಆಮೇಲೆ ಏನು ತುಂಬ ಪ್ರಮುಖವಾದ ರಾಜರು ಅಂತ ಏನು ಬರಲಿಲ್ಲ. ಪೆನುಗೊಂಡೆಯಿಂದ ಸ್ವಲ್ಪ ಕಾಲ ಆಳ್ತಿದ್ದ ಆತ. ಈ ಮುಸಲ್ಮಾನರ ಅಟಾಟೋಪ ಕಡಿಮೆ ಆದಮೇಲೆ ವಿಜಯನಗರದ ಪುನರ್ವಸತಿಗೆ ಅಂತ ಜನರನ್ನು ಕರೆದ್ನಂತೆ. ಬನ್ನಿ ವಾಪಸ್ ವಿಜಯನಗರದಲ್ಲಿ ನಾವು ಉಳಿಯೋಣ ಅಂತ. ಜನ ಕೈ ಮುಗಿದ್ರತ್ತೆ, ಬೇಡಪ್ಪ ಆದರೆ ಸಹವಾಸ ಅಂತ. ಅಂದರೆ ಅದರ ಭೀಕರ ಸ್ಥಿತಿ ಹೇಗಿದ್ದಿರ್ಬೋದು ಅಂತ ಊಹಿಸಿ. ಜನ ಆ ಊರಿನ ಕಡೆ ತಲೆ ಹಾಕಿಯೂ ಮಲಗಲ್ಲಪ್ಪ, ಬೇಡ ನಮ್ಗೆ ಆ ಊರು ಅಂತ ಹೇಳುವಷ್ಟರ ಮಟ್ಟಿಗೆ ವಿಜಯನಗರ ಪೂರ್ತಿ ಮುಗಿದೇ ಹೋಯಿತು ಕತೆ ಅಂತ. ಯಾವ ಕನಸನ್ನು ವಿದ್ಯಾರಣ್ಯರು ಕಟ್ಟಿದ್ರೋ ಆ ವಿದ್ಯಾರಣ್ಯರು ಕಟ್ಟಿದ ಕನಸು ರಾಮರಾಯನ ಈ ಅತಿ ವಿಶ್ವಾಸದೊಂದಿಗೆ ಪೂರ್ತಿ ಮುಗಿದು ಹೋಯಿತು. ಅದಾದ ನಂತರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಯಿತು. ಆದರೆ ನಾವು ಕಲಿಬೇಕಾಗಿರುವಂಥ ಕೆಲವು ಸಂಗತಿಗಳಿವೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಏನಾಯಿತು ವಿಜಯನಗರದ ಪತನದಿಂದ ಆಮೇಲೆ? ಒಂದಷ್ಟು ಪಾಠಗಳಿವೆ. ಇದು ಆ ಪಾಠ. ನಾನು ಹೇಳೋದು ಇತಿಹಾಸದಿಂದ ಕಲಿಬೇಕಾಗಿರೋದು ಈ ಸಂಗತಿಗಳು ಅಂತ. ಇತಿಹಾಸದ ಕಥನ ಒಂದು ಭಾಗ ಆದರೆ ಅದು ಕಲಿಸಬಹುದಾಗಿರುವಂಥ ಪಾಠವನ್ನು ನಾವೇನಾದರೂ ಕಲ್ತ್ಕೊಂಡ್ರೆ ಇನ್ನು ಮುಂದೆ ಆ ಥರದ ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಮೊದಲನೇದು, ಮೊಘಲರ ಮುಂದಿನ ವಿಸ್ತಾರಕ್ಕೆ ವಿಜಯನಗರದ ಪತನ ಬೇಸಾಯಿತು. ಇಲ್ಲದೆ ಹೋದರೆ ಮೊಘಲರು ಸುಲಭಕ್ಕೆ ದಕ್ಷಿಣವನ್ನು ಆಳೋದು ಸಾಧ್ಯ ಇರಲಿಲ್ಲ. ವಿಜಯನಗರ ಏನಾದರೂ ಸಮರ್ಥವಾಗಿ ನಿಂತು ಬಲವಾಗಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿ ನಿಂತಿದ್ರೆ ಅಷ್ಟು ಸುಲಭವಾಗಿ ಆಳ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗ್ತಿತ್ತು. ಮೊಘಲರ ವಿಸ್ತಾರಕ್ಕೆ ತುಂಬ ದೊಡ್ಡ ಅವಕಾಶವನ್ನು ಅದು ಮಾಡಿಕೊಟ್ರು. ಮತ್ತು ಮುಸಲ್ಮಾನರು ಕರ್ನಾಟಕದ ಭಾಗದಲ್ಲಿ ಚೆನ್ನಾಗಿ ನೆಲೆಯೂರಲಿಕ್ಕೆ ಕಾರಣವಾಗಿದ್ದು ವಿಜಯನಗರದ ಪತನ. ಎರಡನೇದು, ವಿಜಯನಗರದ ಕಾಲದಲ್ಲಿ, ಅದು ರಾಮರಾಯನ ಕಾಲದಲ್ಲೂ ಕೂಡ ಪೋರ್ಚುಗೀಸರೊಂದಿಗೆ ಒಳ್ಳೆಯ ವ್ಯಾಪಾರ ಸಂಬಂಧ ಇತ್ತು. ನಾನು ನಿನ್ನೆಯೇ ಹೇಳಿದಂತೆ ಕೃಷ್ಣದೇವರಾಯನು ಕೂಡ ಪೋರ್ಚುಗೀಸರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದ. ರಾಮರಾಯ ಮಾತ್ರ ಬರೀ ಒಳ್ಳೆಯ ಸಂಬಂಧ ಅಷ್ಟೇ ಅಲ್ಲ, ಸ್ವಲ್ಪ ಮಿಸುಕಾಡಿದ್ರೆ ಅವರಿಗೆ ಚಾರ್ಜು ಮಾಡ್ತಿದ್ದ. ಒಂದ್ಸಲ ಆಕ್ರಮಣ ಕೂಡ ಅವ್ರ ಮೇಲೆ ಮಾಡಿ ಬಾಯಿ ಮುಚ್ಕೊಂಡಿರೋ ಥರ ಮಾಡಿದ್ದ. ಆದರೆ ಪೋರ್ಚುಗೀಸರು ಯಾಕೆ ಸೈಲೆಂಟ್ ಆಗಿರ್ತಿದ್ರು ಅಂತಂದ್ರೆ, ಪೋರ್ಚುಗೀಸರ ಅಷ್ಟೂ ವ್ಯಾಪಾರ ನಡೀತಾ ಇದ್ದಿದ್ದು ವಿಜಯನಗರ ಸಾಮ್ರಾಜ್ಯದವರ ಮೂಲಕವೇ. ಅವರ ಒಟ್ಟಾರೆ ಏನು ಅವರು ತಮ್ಮ ದೇಶದಿಂದ ತಗೊಂಡು ಬರ್ತಾರೋ ಅವಷ್ಟನ್ನು ಖರೀದಿ ಮಾಡ್ತಾ ಇದ್ದಿದ್ದು ವಿಜಯನಗರ ಸಾಮ್ರಾಜ್ಯ, ಅಂದರೆ ಹಿಂದೂಗಳು. ಹೀಗಾಗಿ ಅವರ ವೈಭವ, ಅವರ ಸಂಪತ್ತು ಎಲ್ಲವೂ ವಿಜಯನಗರದ ಬುಡದಲ್ಲಿತ್ತು. ಯಾವಾಗ ವಿಜಯನಗರ ಪತನ ಆಯಿತೋ ಆ ಕಡೆ ಅವರ ಸಾಮರ್ಥ್ಯವೂ ಕುಂದಿತು. ಆದರೆ ಅವರು ತಮ್ಮ ಭಾರತದಲ್ಲಿ ತಮ್ಮ ವಸಾಹತನಂತೂ ಖಂಡಿತವಾಗಿ ಇಟ್ಕೊಂಡಿದ್ರು. ಗೋವೆಯ ಮೇಲೆ ಅವರು ಹಿಡಿತವನ್ನು ಬಲವಾಗಿ ಸಾಧಿಸಲಿಕ್ಕೆ ವಿಜಯನಗರದ ಪತನ ಕಾರಣವಾಯಿತು. ಮತ್ತು ಇದಾದ ನಂತರವೇ ಹೆಚ್ಚು ಕಡಿಮೆ ಈ ಸ್ಥಿತಿಗತಿಯ ಈ ಸಂದರ್ಭಗಳಲ್ಲೇ ಗೋವಾದಲ್ಲಿ ಹಿಂದೂಗಳ ವಿರುದ್ಧ ಭೀಕರವಾದ ಇನ್ಕ್ವಿಸಿಷನ್ ಶುರುವಾಯ್ತಲ್ಲ. ನಾನು ಆರಂಭದ ದಿನದಲ್ಲೇ ಹೇಳಿದ್ನಲ್ಲ, ಹೇಗೆ ಕ್ರಿಶ್ಚಿಯನ್ರು ಹಿಂದೂಗಳನ್ನ ಅವರು ಸೂಡೋ ಕ್ರಿಶ್ಚಿಯನ್ರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿ ಬರ್ಬರವಾಗಿ ಕೊಲ್ತಾ ಇದ್ರಲ್ಲ, ಆ ಬರ್ಬರವಾಗಿ ಕೊಲ್ಲುವಂತ ಪ್ರಕ್ರಿಯೆ ಶುರುವಾಗಿದ್ದು ಕೂಡ ಇದಾದ ನಂತರವೇ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತ ಸಂಗತಿ. ಇದಾದ್ಮೇಲೆ ಈ ವಿಜಯನಗರದ ಪತನದ ಕಾರಣಕ್ಕೋಸ್ಕರ ಮುಸಲ್ಮಾನರ ಆಕ್ರಮಣ ತೀವ್ರಗೊಂಡು ಈ ಬರ್ಬರತೆ ನೋಡಿದ್ರಲ್ಲ, ಆಮೇಲೆ ಮುಸಲ್ಮಾನರ ಆಕ್ರಮಣದ ಕಾಲಕ್ಕೆ ಏನ್ ತೀವ್ರವಾಗಿರುವಂತ ಈ ಮತಾಂತರಗಳನ್ನು ನೋಡಿದ ನಂತರ ಜಾತಿ ಪದ್ಧತಿ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಯಿತು. ನಮ್ಮಲ್ಲಿ ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ, ಅಥವಾ ನಾನು ಹೇಳೋದಾದ್ರೆ ಒಂದು ಭಗವಂತನನ್ನ ಕಾಣುವ ಪಂಥದಿಂದ ಮತ್ತೊಂದು ಭಗವಂತನನ್ನ ಕಾಣುವ ಪಂಥಕ್ಕೆ ಶಿಫ್ಟ್ ಆಗೋದು ಬಹಳ ಕಷ್ಟ ಇರಲಿಲ್ಲ. ವೈಷ್ಣವನಾಗಿದ್ದ ರಾಜ ಜೈನನಾಗೋದು, ಜೈನನಾಗಿದ್ದವ ಶೈವನಾಗೋದು, ವೈದಿಕನಾಗಿದ್ದವ ಜೈನನಾಗೋದು, ಬೌದ್ಧ, ಇವೆಲ್ಲ ಕಾಮನ್ ಆಗಿತ್ತು.
ಆದರೆ ಯಾವಾಗ ಈ ಮುಸಲರ ಆಕ್ರಮಣ ತೀವ್ರವಾಯಿತೋ ಜಾತಿ ಪದ್ಧತಿ ತುಂಬ ಸ್ಟ್ರಾಂಚಾಗಿ ತನ್ನನ್ನು ತಾನು ಒಂದು ಚೌಕಟ್ಟು ಹಾಕೊಂಡು ಕೂತ್ಕೊಂಡ್ಬಿಡ್ತು. ಈ ಜಾತಿಯಿಂದ ಆ ಜಾತಿಗೆ ಹೋಗಬಾರ್ದು, ಈ ಜಾತಿಯಿಂದ ಮದುವೆ ಮಾಡಿಕೊಡಬಾರ್ದು. ಕಂಡೀಷನ್ಸ್ ಹೆಂಗಾಗೋಯ್ತು ಅಂತಂದರೆ ಮುಸಲ್ಮಾನರ ಈ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರದ ತೀವ್ರತೆಯನ್ನು ಕಂಡ ಜನ ಹೆಣ್ಣು ಮಕ್ಕಳಿಗೆ ಪರ್ದಾ ವ್ಯವಸ್ಥೆನೂ ತಂದರು. ನೀವು ಸುಮ್ಮನೆ ಗಮನಿಸಿದರೆ ಗೊತ್ತಾಗತ್ತೆ, ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಡಿಫರೆನ್ಸ್ ಇಲ್ಲಿ ಕಾಣುತ್ತೆ. ನೀವು ಉತ್ತರ ಕರ್ನಾಟಕದ ಮನೆಗಳಿಗೆ ಹೋದರೆ ಅಲ್ಲಿ ಹೆಣ್ಮಕ್ಳು ಆಚೆನೆ ಬರಲ್ಲ, ನಿಮಗೆ ಊಟ ಬಡಿಸ್ತಾರೆ. ಉತ್ತರ ಕರ್ನಾಟಕದ ಊಟ ಬಡಿಸೋ ಶೈಲಿ ಹೆಂಗಿದೆ ಗೊತ್ತೇನು? ಮೊದಲೇ ತಟ್ಟೆಯಲ್ಲಿ ಜೋಡಿಸಿ ತಂದಿಟ್ಬಿಡ್ತಾರೆ. ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಯಾರು ಕೇಳೋದೇ ಇಲ್ಲ. ಮೊದಲೇ ತಟ್ಟೆಯಲ್ಲಿ ಯಾಕೆ ಜೋಡಿಸಿಟ್ಬಿಡ್ತಾರೆ ಅಂತಂದ್ರೆ ಯಾರು ಬಡಿಸ್ಲಿಕ್ಕೆ ಬರೋದೇ ಇಲ್ಲ. ಅದು ಆಗ ಶುರುವಾಗಿರೋದು. ರಣಭೈರವಿ ಅಕ್ಕಾದೇವಿ ಅಂತ ಹೆಣ್ಮಗಳು ಬೀದಿಲಿ ನಿಂತ್ಕೊಂಡು ಫೈಟ್ ಮಾಡಿದವಳಿದ್ದಾಗ ಅದೇ ನಾಡಿನಲ್ಲಿ ಹೆಣ್ಮಕ್ಳು ಆಚೆ ಬರದೇ ಇರುವಂಥ ಸ್ಥಿತಿ ಬಂತಲ್ಲ. ಯಾಕೆ ಅಂದರೆ ಮುಸಲರಲ್ಲಿ ತೀವ್ರ ಹೊತ್ತು ಅಲ್ಲಿ ಬದುಕಿದ್ರು ಅಂತ, ಉಳಿದಿದ್ರು ಅಂತ, ಅವ್ರ ಹಠಾಟೋಪ ಆಗಿತ್ತು ಅಂತ. ಅಲ್ಲಿ ಈಗಲೂ ಕೂಡ ಮುಖದ ಮೇಲೆ ಒಂದು ಸೀರೆಯ ಪರದೆನ ಎಳ್ಕೊಂಡಿರ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಹಂಗಿಲ್ಲ. ನಾವು ಸೂಕ್ಷ್ಮವಾಗಿ ಗಮನಿಸಬಹುದಾಗಿರುವಂಥ ಸಂಗತಿ, ಹೇಗೆ ಹೆಣ್ಣು ಮಕ್ಕಳ ಮೇಲೆ ಒಂದು ಕಠಿಣವಾದ ಒಂದು ಹೇರಿಕೆ ಬಂದ್ಬಿಡ್ತು ಅಂತಂದ್ರೆ, ಜಾತಿಯಲ್ಲೇ ಸರಿಯಾದ ವರ ಸಿಗದಾಗ ಮತ್ತೊಂದು ಕಡೆ ಹೋಗಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಾಲ್ಯ ವಿವಾಹವನ್ನು ವ್ಯಾಪಕಗೊಳಿಸಲಾಯಿತು. ನಾನು ಈ ಕೆಲವು ಘಟನೆಗಳನ್ನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ನಮಗೆ ಭಾರತದಲ್ಲಿ ನುಸುಳಿರುವಂಥ, ಬರೀ ಭಾರತ ಅಷ್ಟೇ ಅಲ್ಲ, ಹಿಂದೂ ಧರ್ಮದಲ್ಲಿ ನುಸುಳಿರುವಂಥ ಈ ಅನಿಷ್ಟ ಪದ್ಧತಿಗಳು ಹೆಂಗೆ ಬಂದಿರ್ಬೋದು ಅಂತ ಅನೇಕ ಬಾರಿ ಯೋಚನೆ ಮಾಡ್ತಿರ್ತೀನಿ. ನಾನೊಂದ್ಸಲ ರಾಜಸ್ಥಾನದ ಮದುವೆಗೆ ಹೋಗಿದ್ದೆ. ನನ್ನ ಮಿತ್ರನ ತಂಗಿಯ ಮದುವೆ ಹೆಂಗೆ ನಡೆಯುತ್ತೆ ಗೊತ್ತೇನು? ಮದುವೆಯಲ್ಲಿ ಗಂಡು ಒಬ್ಬನೇ ಮದುವೆಗೆ ಹೋಗ್ತಾನೆ. ಇನ್ನು ಗಂಡಿನ ಪರವಾಗಿ ಬಂದವರೆಲ್ಲ ಊರು ಹೊರಗಡೆ ಒಂದು ಡೇರೆ ಹಾಕಿ ಕೂರಿಸ್ಬಿಡ್ತಾರೆ ಅವ್ರನ್ನ. 2 ದಿನಗಳ ಕಾಲ ಡೇರೆಯಲ್ಲಿ ಕೂತಿರ್ತಾರೆ. ಆ ಡೇರೆಗೆ ಊಟ ತಿಂಡಿ ಏನ್ ಬೇಕೋ ಕೇಳಿದ ವ್ಯವಸ್ಥೆ ಮಾಡ್ತಾರೆ. ಈ ಕಡೆ ಒಬ್ಬನು ಬರುವಂತಿಲ್ಲ ಅಷ್ಟೇ. ವಿಚಿತ್ರವಾದ ಪದ್ಧತಿ. ಗಂಡೊಬ್ಬನೇ ಹೋಗ್ತಾನೆ. ಅದು ಹೆಂಗೆ ಅಂತಂದ್ರೆ, ನಾನು ಇವರುಗಳ ಕಡೆಯವರಾಗಿದ್ದರಿಂದ ನಮ್ಗೆ ಒಳಗೆ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ಲ ಹೆಣ್ಣು ಮಕ್ಕಳ ನಡುವೆ ಒಬ್ಬನೇ ಗಂಡು. ಮದುವೆ ರಾತ್ರಿ ಎಲ್ಲ ನಡೆದು ಒಂದು ಮದುವೆ ಮುಗಿದ ನಂತರ ಅವನು ಗಂಡಿನ ಮುಖ ನೋಡಬೇಕು ನೀವು, ನಗುವಂತಿಲ್ಲ ಗಂಡು. ಅನ್ಇಮ್ಯಾಜಿನೇಬಲ್ ಮ್ಯಾರೇಜಸ್ ಅದು. ನಗುವಂತಿಲ್ಲ. ಗಂಡು ನಕ್ರೆ ಹೇಳ್ಕೊಳ್ತಾರಂತೆ, ನಿನ್ನ ಗಂಡನಿಗೆ ತಾಕತ್ತಿಲ್ಲ, ಅವನೊಂಥರ ಹೆಣ್ಣಿಗಂತರ ಇದ್ದಾನೆ ಅಂತ ಆಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸ್ಟ್ರಿಕ್ಟ್ ಆಗಿ ಕೂತಿರ್ತಾನ ಅವನು. ಒಂಥರ ಮದುವೆ ಎಂಜಾಯ್ಮೆಂಟೇ ಇಲ್ಲ ಅಲ್ಲಿ. ಕೊನೆಗೆ ಬರಬೇಕಾದ್ರೆ ಕೈ ಹಿಡ್ಕೊಂಡು ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಳ್ತಾನೆ. ಆ ಕತ್ತಿ ಹಿಡ್ಕೊಂಡು ಹುಡುಗಿನ ಕಾರ್ ಮೇಲೆ ಕೂರಿಸ್ಕೊಂಡು ಹೋಗೇ ಬಿಡ್ತಾನೆ. ಆ ನಂತರ ಅವನ ಊರಿನ ಜನ ಏನು ಬಂದಿದ್ರು ಅವ್ರು ತಂಪಾಡಿಗೆ ಒಬ್ಬ ಸರ್ಕೊಂಡು ಅವ್ರು ಬರ್ತಾರೆ. ನಂಗೆ ತಲೆ ಕೆಟ್ಟೋಯ್ತು, ಏನು ಮದುವೆಪ್ಪ ಇದು? ಆಮೇಲೆ ಕೆದಕಿದ ಮೇಲೆ ಗೊತ್ತಾಯ್ತು, ಈ ಮುಸಲ್ಮಾನರ ಆಕ್ರಮಣದ ಕಾಲಕ್ಕೆ ಮದುವೆಯ ಸಂಭ್ರಮ ನಡೀತಿದೆ ಅಂತ ಗೊತ್ತಾದರೆ ಅಯೋಗ್ಯರು ಬಂದು ಇನ್ನೂ ಮದುವೆ ಆಗದೆ ಇರುವಂಥ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಹೋಗಿ ಜನಾನ ತುಂಬಿಸ್ಕೊಳ್ತಿದ್ರಲ್ಲ. ಆವತ್ತು ಆ ಗಂಡಿನ ಪರವಾಗಿ ಬಂದವ್ರನ್ನ ಆಚೆ ಕೂರಿಸ್ಬೇಕು ಮದುವೆ ಅಂತ ಗೊತ್ತಾಗಬಾರ್ದು. ಇವನೊಬ್ಬನೇ ಬಂದು ಮದುವೆ ಮಾಡಿ ಹೋಗಬೇಕಾದ್ರೆ ಕತ್ತಿ ಯಾಕೆ ಹಿಡ್ಕೋಬೇಕು ಅಂತಂದ್ರೆ, ಯಾರಾದರೂ ಎದುರಿಗೆ ಬಂದರೆ ಅವ್ರನ್ನ ಕತ್ತರಿಸಲಿಕ್ಕೆ ಸಿದ್ಧವಾಗಿ ಹೋಗಬೇಕು ಅಂತ ಅನ್ಕೊಂಡೇ ಮಾಡಿದ್ದು. ಇವತ್ತಿಗೂ ಆ ಪರಂಪರೆ ಹಾಗೆ ಇದೆ, ಹಾಗೆ ಬೆಳ್ಕೊಂಡು ಬಂದಿದೆ ಅದು. ಸ್ವಲ್ಪ ಮಟ್ಟಿಗೆ ಸಿಟಿಗೆ ಬಂದವರು ಬದಲಾಯಿಸ್ಕೊಳ್ತಾರೆ ಬಿಟ್ರೆ ಆ ಕಠಿಣವಾದ ಪರಂಪರೆ ಇದೆಯಲ್ಲ, ಆ ಪರಂಪರೆ ಈ ಕಾರಣಕ್ಕೋಸ್ಕರ ಬಂದಿದ್ದು. ಅಂದರೆ ಈ ಕಾಲಘಟ್ಟದಲ್ಲಿ ಹೆಂಗಾಗ್ಬಿಟ್ವಿ ನಾವು ಅಂತಂದರೆ, ಒಂಥರ ಶೆಲ್ ಒಳಗೆ ಸೇರ್ಕೊಂಡಿರೋರ ಥರ ಆಗ್ಬಿಟ್ವಿ. ಇದ್ರ ಜೊತೆಗೆ ನಾವು ಒಂದು ಒಳ್ಳೇದೇನಾಯಿತು ಅಂತಂದರೆ, ಹಿಂದೂ ಧರ್ಮ ಅಂತ ಏನು ಇವರು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು, ಗೊತ್ತಿಲ್ಲದಂತೆ ಅದು ಸ್ಪ್ರೆಡ್ ಆಗಿಬಿಡ್ತು. ಸಣ್ಣ ಸಣ್ಣ ರಾಜ ರಜವಾಡೆಗಳೂ ಕೂಡ ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡುವಂತೆ ಮಾಡಿದ್ದು. ನಾನು ಇರೋ ಸಮಯದಲ್ಲಿ ಒಂದು ಆ ಥರದ ಪರಂಪರೆಯ ಬಗ್ಗೆ, ಒಂದು ಆ ಥರದ ಒಂದು ಮನೆತನದ ಬಗ್ಗೆ ಹೇಳಲೇಬೇಕು. ಕೆಳದಿಯ ಮನೆತನ. ಅದು ಮೂಲತಃ ವಿಜಯನಗರದ ಅರಸರ ಸಾಮಂತರಾಗಿದ್ದವರು ಅವರು. ಆ ಕೆಳದಿಯ ಮನೆತನವನ್ನು ಶುರು ಮಾಡಿದವನು ಚೌಡಪ್ಪ ನಾಯಕ ಅಂತ. ಚೌಡಪ್ಪ ನಾಯಕ ಪ್ರಭಾವಿಯಾಗಿರುವಂಥ ಸಾಮಂತನಾಗಿದ್ದ, ಅಥವಾ ಮಾಂಡಲಿಕ, ಹೇಗಾದರೂ ಕರ್ಕೊಳ್ಳಿ. ವಿಜಯನಗರದವರಿಗೆ ಕಪ್ಪ ಒಪ್ಪಿಸ್ತಾ ಇದ್ದವನು. ಅವರ ಮಗ ಸದಾಶಿವ ಅವನು ಯಾವ ಪರಿ ಹೋರಾಟಗಾರನಾಗಿದ್ದ ಅಂತಂದ್ರೆ, ವಿಜಯನಗರದ ಅರಸರ ಅನೇಕ ಅವರ ಹೋರಾಟಗಳಲ್ಲಿ, ದಂಡಯಾತ್ರೆಗಳಲ್ಲಿ ಅವನ ಸಾಹಸ ಅಪ್ರತಿಮವಾದ್ದಾಗಿತ್ತು. ಹೀಗಾಗಿ ಅವನಿಗೆ ಫುಲ್ ಫ್ರೀಡಮ್ ಇತ್ತು.
ಒಂದು ಸಣ್ಣ ಕೆಳದಿ ಅನ್ನುವಂಥ ಊರು, ನೀವು ಶಿವಮೊಗ್ಗದ ಭಾಗದಲ್ಲಿ ಹೋದ್ರೆ ಸಿಗುತ್ತೆ. ಕೆಳದಿ ಮತ್ತು ಇಕ್ಕೇರಿ ಅಕ್ಕಪಕ್ಕಗಳಲ್ಲಿವೆ. ಯಾವತ್ತಾದ್ರೂ ಹೋದ್ರೆ ನೋಡ್ಕೊಂಡು ಬನ್ನಿ, ಸುಂದರವಾದ ಮಂದಿರಗಳನ್ನು ಅವ್ರು ಕಟ್ಟಿದ್ದಾರೆ. ಅಲ್ಲಿ ನೋಡ್ಲೇಬೇಕಾಗಿರುವಂತ ಜಾಗ. ಅಲ್ಲಿ ಹುಟ್ಟಿದ ಅದೊಂದು ಪುಟ್ಟ ಜಾಗ, ಆ ಪುಟ್ಟ ಜಾಗದಲ್ಲಿ ಹುಟ್ಟಿದಂತ ಅದೊಂದು ಸಾಮಂತರ ಕುಟುಂಬ ಹೇಗೆ ಬೆಳೀತು ಅಂತಂದ್ರೆ, ಇಡೀ ಶಿವಮೊಗ್ಗವನ್ನು ಆಳ್ತು, ಚಿಕ್ಕಮಗಳೂರು ಅದರ ಅಂಡರ್ ಇತ್ತು, ದಕ್ಷಿಣ ಕನ್ನಡ ಅದರ ಕೈ ಕೆಳಗಿತ್ತು, ಆ ಕಡೆ ಕಾಸರಗೋಡು ಜಿಲ್ಲೆ ಪೂರ್ತಿ ಇವತ್ತು ಕೇರಳದಲ್ಲಿದೆ ಅದವ್ರ ಕೈ ಕೆಳಗಿತ್ತು, ಈ ಕಡೆ ಕೊಡಗು ಹಾಸನ ಅವ್ರ ತೆಕ್ಕೆಯಲ್ಲಿತ್ತು, ತುಮಕೂರು ದುರ್ಗವರೆಗೆ ಅವರಿದ್ರು, ಆ ಕಡೆ ಧಾರವಾಡದವರೆಗೂ ಇದ್ರು. ಆ ಪರಿ ಬೆಳೆದಿದ್ದವರು. ಮುಂದೆ ಕೆಳದಿಯ ಚೌಡಪ್ಪ ನಾಯಕ ಅವನು ಬಂದ. ಅದಾದ್ಮೇಲೆ ಚೌಡಪ್ಪ ನಾಯಕನ ಸದಾಶಿವ ಆದ್ಮೇಲೆ ಸದಾಶಿವನೇ ಇಕ್ಕೇರಿಗೆ, ಕೆಳದಿಯಿಂದ ಇಕ್ಕೇರಿಗೆ ರಾಜಧಾನಿ ಶಿಫ್ಟ್ ಮಾಡ್ತಾನೆ. ಬಿಜಾಪುರದವರು ಕೆಳದಿಯ ಮೇಲೆ ಏರಿ ಬಂದಾಗ ಬಿಜಾಪುರದ ಆದಿಲ್ ಶಾಹಿಗಳು ಕೆಳದಿಯ ಮೇಲೆ ಏರಿ ಬಂದಾಗ ಸದಾಶಿವ ಅವರನ್ನು ಸೋಲಿಸಿ ಓಡಿಸ್ತಾನೆ. ಅದು ಕೆಳದಿಯವರ ಸಾಮರ್ಥ್ಯವಾಗಿತ್ತು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮುಂದೆ ವೆಂಕಟಪ್ಪ ನಾಯಕ ಬಂದಾಗ ಅವನು ತುಂಬಾ ಫೇಮಸ್ ಆಗಿದ್ದವನು. ವೆಂಕಟಪ್ಪ ನಾಯಕ ಬರೋ ವೇಳೆಗೆ ವಿಜಯನಗರದ ಸಾಮರ್ಥ್ಯ ಪೂರ್ತಿ ಕುಸಿದಿತ್ತು. ವೆಂಕಟಪ್ಪ ನಾಯಕ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ದ. ಕೊಡಬೇಕಾದ ಕಪ್ಪಗಳನ್ನೆಲ್ಲ ಕೊಡೋದನ್ನು ಬಿಟ್ಟು ತಾನೇ ಸ್ವತಂತ್ರ ರಾಜನಾದ. ಈ ಹೊತ್ತಿನಲ್ಲೇ ವೆಂಕಟಪ್ಪ ನಾಯಕ ರಾಣಿ ಅಬ್ಬಕ್ಕಳ ಸಹಾಯದಿಂದ ಪೋರ್ಚುಗೀಸರು ಏನಿದ್ರು ಆ ಪೋರ್ಚುಗೀಸರನ್ನ ಅವನು ಸೋಲಿಸಿದ. ಈ ಹೊತ್ತಲ್ಲೇ ಆದಂತ ಘಟನೆ ಅದು. ಅವನೇ ನಮ್ಮ ಗೇರಸೊಪ್ಪೆಯಲ್ಲಿದ್ದಂಥ ಈ ಮೆಣಸಿನಕಾಳಿನ ರಾಣಿ ಅಂತ ಹೇಳ್ತಾರಲ್ಲ, ದ ಕ್ವೀನ್ ಆಫ್ ಪೆಪ್ಪರ್ ಅಂತ ಕರೀತಾರೆ ಆಕೆನ, ಬ್ರಿಟಿಷರು ಹಂಗೆ ಕರೆದಿದ್ರು. ಆ ರಾಣಿಯನ್ನ ಸೋಲಿಸಿ ಆ ಭಾಗವನ್ನು ಕೂಡ ವಶಪಡಿಸಿಕೊಂಡ. ಅವನ ನಂತರ ಸಮರ್ಥರಾದವರು ಅನೇಕರು ಬಂದರು. ಅದಾದ್ಮೇಲೆ ಬಿದನೂರಿಗೆ ರಾಜಧಾನಿ ಶಿಫ್ಟ್ ಆದಾಗ, ಬಿದನೂರು ಅಂತಂದ್ರೆ ಈಗಿನ ಹೊಸನಗರದ ಪಕ್ಕ ನಗರ, ಅಲ್ಲಿಗೆ ಶಿವಪ್ಪ ನಾಯಕ ಬಂದ. ಶಿವಪ್ಪ ನಾಯಕನು ಸಮರ್ಥವಾಗಿ ಆಳ್ವಿಕೆ ಮಾಡ್ದ. ನಾನು ಶಿವಪ್ಪ ನಾಯಕನ ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ್ರೆ, ಇಡೀ ಕೆಳದಿಯಲ್ಲಿ ಮರೆಯಲಾಗದಿರುವಂತ ಒಬ್ಬ ಅದ್ಭುತವಾದ ಸೇನಾನಿ ಆತ. ಶಿವಪ್ಪ ನಾಯಕ ಅಧಿಕಾರಕ್ಕೆ ಬರೋ ಹೊತ್ತಿನಲ್ಲಿ ಈ ಇನ್ಕ್ವಿಸಿಷನ್ಗಳು ತೀವ್ರ ಪ್ರಮಾಣದಲ್ಲಿ ನಡೆದು ಗೋವಾದಲ್ಲಿ ಅಲ್ಲಿನ ಅನೇಕ ಹಿಂದೂಗಳು ಆ ರಾಜ್ಯವನ್ನು ಬಿಟ್ಟು ಓಡಿ ಬಂದರು. ನಾನು ಪದೇ ಪದೇ ಇನ್ಕ್ವಿಸಿಷನ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ, ನನ್ನ ಪೂರ್ವಜರು ಕೂಡ ಗೋವಾನ್ ಬಿಟ್ಟು ಅದೇ ಸಂದರ್ಭದಲ್ಲಿ ಓಡಿ ಬಂದವರು. ನನ್ಗೆ ಗೊತ್ತಿದೆ ಆ ಸಂಕಟಗಳು ಏನು ಅಂತ. ಅವ್ರು ಯಾವ ಪರಿ ಅನುಭವಿಸಿರ್ಬೋದು. ಇದ್ದಿದ್ದೆಲ್ಲವನ್ನು ಬಿಟ್ಟು ಬರೋದು ಸುಲಭ ಇಲ್ಲ. ತಾವು ಗಳಿಸಿದ್ದನ್ನ, ತಾವು ಉಳಿಸಿದ್ದನ್ನ, ತಮ್ಮ ಮನೆ, ತಮ್ಮ ಮಠ, ತಮ್ಮ ಪರಿವಾರದವ್ರನ್ನ ಎಲ್ಲರನ್ನೂ ಬಿಟ್ಟು ನಾನು ಮತಾಂತರವಾಗೋದಿಲ್ಲ, ಇವ್ರ ಕ್ರೌರ್ಯಕ್ಕೆ ಬಲಿಯಾಗೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಬಂದು ತನ್ನದಲ್ಲದ ರಾಜ್ಯದಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಲ್ಲ, ಸುಲಭದ ಸಂಗತಿ ಅಲ್ಲ ಅದು. ಆದರೆ ಶಿವಪ್ಪ ನಾಯಕನಿಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಶಿವಪ್ಪ ನಾಯಕ ಹಾಗೆ ಬಂದವರಿಗೆಲ್ಲರಿಗೂ ಆಶ್ರಯ ಕೊಟ್ಟು ನೀವು ಇಲ್ಲಿರ್ಬೋದು ಅಂತ ತನ್ನ ವ್ಯಾಪ್ತಿಯಲ್ಲಿದ್ದ ಪ್ರದೇಶದಲ್ಲಿ ಕರಾವಳಿ ಬೆಲ್ಟ್ನಲ್ಲಿ ಉಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟ ಶಿವಪ್ಪ ನಾಯಕ ಅಂತ ಹೇಳ್ತಾರೆ. ಆ ಹೊತ್ತಿನಲ್ಲಿ ಬರೀ ಹಿಂದೂಗಳು ಮಾತ್ರ ಅಲ್ಲ, ಕ್ರೈಸ್ತರು ಕೂಡ ಅಲ್ಲಿಂದ ಧಾವಿಸಿ ಬಂದರು. ಸುಮಾರು 6,000 ಜನ ಕ್ರೈಸ್ತರು ಅವನ ಕಾಲಘಟ್ಟದಲ್ಲಿ ಇದ್ರು ಅಂತ ಒಂದು ಉಲ್ಲೇಖ ಮಾಡ್ತಾರೆ. ಆದರೆ ಶಿವಪ್ಪ ನಾಯಕ ಏನು ಹೇಳಿದ್ದ ಗೊತ್ತಾ? ಇನ್ನೂ ಬೇಕಾದರೆ ಕ್ರೈಸ್ತರು ಹೆಚ್ಚು ಬನ್ನಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಆಗಿರಬೇಕು ಅಂತ. ಏನು ಚೆನ್ನಾಗಿದೆ ನೋಡಿ, ಪಾಠ ಕಲಿಬೇಕು ಅಂತ ಇತಿಹಾಸದಿಂದ. ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ದ ಅಂತಂದ್ರೆ, ಎಷ್ಟಾದರೂ ಕ್ರೈಸ್ತರು ಬನ್ನಿ, ವಿ ಹ್ಯಾವ್ ನೋ ಪ್ರಾಬ್ಲಮ್. ಆದರೆ ಹೊರಗಡೆಯಿಂದ ಬರುವಂತಿಲ್ಲ ಯಾವ ಪಾದ್ರಿಗಳು. ಅವನು ಇಲ್ಲೇ ಈ ಸ್ಥಳೀಯನೇ ಆಗಿರಬೇಕು. ಅವನು ನಗರದಲ್ಲಿ ಪಾದ್ರಿಗಳು ಇರಬೇಕು ಅಂದರೆ ನಗರದವನೇ ಆಗಿರಬೇಕು. ನೀವು ಹೊರಗಡೆಯಿಂದ ಕರ್ಕೊಂಡು ಬರುವಂತಿಲ್ಲ. ಇದು ಎಲ್ಲದರಲ್ಲೂ ಪ್ರಾಬ್ಲಮ್ ಇದೆ. ಈಗ ಜಮಾತ್ ಅಂತ ಇವ್ರು ಬರ್ತಾರಲ್ಲ, ಅವರು ಕೂಡ ಹೊರಗಡೆಯಿಂದ ಬರೋರು. ನನಗೆ ಅನೇಕ ಮುಸಲ್ಮಾನರು ಹೇಳ್ತಾರೆ, ನಮ್ಮ ಮುಸಲ್ಮಾನರು ಪ್ರಾಬ್ಲಮ್ ಇಲ್ಲ, ಈ ಹೊರಗಡೆಯಿಂದ ಬರ್ತಾರಲ್ಲ ಅವರೇ ಬಹಳ ಡೇಂಜರು, ಅವ್ರು ವಿಷ ತುಂಬ ಹೋಗ್ಬಿಡ್ತಾರೆ ಅಂತ ಅವತ್ತೇ ಡಿಸೈಡ್ ಮಾಡಿದ್ರು. ಸರಸಂಚಾಲಕರು, ನಮ್ಮ ಪೂರ್ವ ಸರಸಂಚಾಲಕರು ಒಂದು ಮಾತು ಹೇಳಿದರು, ಕುಸಿ ಸುದರ್ಶನ್ ಜಿ. ಅವ್ರು ಹೇಳಿದರು, ಚರ್ಚ್ ಇರಲಿ, ಮಸೀದಿ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ, ಅದ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋ ಅಂತ ಅಗತ್ಯವೇ ಇಲ್ಲ. ಶತಶತಮಾನಗಳಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಿರುವಂಥ ಭಾರತಕ್ಕೆ ಕೆಲವು ಚರ್ಚು, ಕೆಲವು ಮಸೀದಿ ತೊಂದರೆ ಆಗಲ್ಲ. ಆದರೆ ಮಸೀದಿಯನ್ನು ಇಂಡಿಯನೈಸ್ ಮಾಡಿ, ಚರ್ಚನ್ನ ಇಂಡಿಯನೈಸ್ ಮಾಡಿ, ಇಲ್ಲಿ ಹೊರಗಡೆಯಿಂದ ಬರೋರು ಅವ್ರು ಪಂಪಿನ್ ಮಾಡೋದು ಇದೆಲ್ಲ ಬಿಡಿಸಿ, ಅದು ಬಿಡಿಸ್ಬಿಟ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಒಂದು ಮಾತು ಹೇಳಿದ್ರಲ್ಲ, ಇದು ಶಿವಪ್ಪ ನಾಯಕನ ಮಾತಿಗೆ ಸಮರ್ಥವಾಗಿ ಹೋಲುವಂಥ, ಸೂಟ್ ಆಗುವಂಥ ಮಾತು ಅಂತ. ಶಿವಪ್ಪ ನಾಯಕನ ನಂತರ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟಿರೋದು ಹಿಂದುತ್ವದ ಆ ಕಿಡಿ ಹೇಗಿತ್ತು ಅಂತ ಹೇಳಲಿಕ್ಕೋಸ್ಕರ. ಶಿವಪ್ಪ ನಾಯಕನ ನಂತರ ಅನೇಕರು ಬಂದರು, ಯಾರು ಸಮರ್ಥವಾದ ಅಂಥ ರಾಜರು ಕಂಡು ಬರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಶಿವಪ್ಪ ನಾಯಕನ ನಂತರ ಬಂದಿದ್ದು, ಆತ ಸೋಮಶೇಖರ ಅಂತ ದೊರೆ. 1663 ಅಧಿಕಾರಕ್ಕೆ ಬರ್ತಾನವನು. ಸೋಮಶೇಖರ ಸಮರ್ಥ ನಾಯಕನೇ, ಆದರೆ ಅವನ ಮಂತ್ರಿಯೊಬ್ಬ ಭರಮಪ್ಪ ನಾಯಕ ಅಂತ ಅವನೇನು ಮಾಡಿದ, ಸೋಮಶೇಖರನಿಗೆ ಜಮಖಂಡಿಯಿಂದ ಬಂದಂಥ ಒಬ್ಬ ವೇಶ್ಯೆಯ ಪರಿಚಯ ಮಾಡಿಸಿದ.
ಅವನ ನೃತ್ಯವನ್ನು ನೋಡಿ ಮೈ ಮರೆತಂತ ಜಮಖಂಡಿಯ ವೇಶ್ಯೆಯ ನೃತ್ಯದಲ್ಲಿ ಮೈ ಮರಿತಿದ್ದಂಥ ಸೋಮಶೇಖರ ತನ್ನ ಕೈ ಹಿಡಿದ ಪತ್ನಿ ಕೆಳದಿಯ ಚೆನ್ನಮ್ಮನನ್ನೂ ಮರೆತ. ಬರೀ ಚೆನ್ನಮ್ಮ ಅಂತಂದರೆ ಗೊತ್ತಾಗಲ್ಲ, ಕೆಳದಿಯ ಚೆನ್ನಮ್ಮ ಅಂತಾನೆ ಆಕೆ ಇತಿಹಾಸದ ಪುಟದಲ್ಲಿ ಸೇರ್ಕೊಂಡು ಹೋಗಿದ್ದಾಳೆ. ಕೆಳದಿಯ ಚೆನ್ನಮ್ಮ ತುಂಬ ಒದ್ದಾಡ್ತಾ ಇದ್ಲು ಗಂಡನ ಕರ್ಕೊಂಡು ಬರಲಿಕ್ಕೆ. ಈ ಭರಮಪ್ಪ ನಾಯಕ ಏನು ಮಾಡ್ದ, ಅಯೋಗ್ಯ ಸುಮ್ಮನಿರದೆ ಅವನಿಗೆ ಅಲ್ಲೇ ಸ್ಲೋ ಪಾಯ್ಸನ್ನ ತಿನ್ನಿಸಿ ಹಂತ ಹಂತವಾಗಿ ಅವನು ಸಾಯುವಂತೆ ಮಾಡ್ದ. ಸೋಮಶೇಖರ ತುಂಬ ತೀವ್ರ ಗತಿಯಲ್ಲಿ ಅಸ್ವಸ್ಥನಾಗಿದ್ದಾನೆ ಅಂತ ಗೊತ್ತಾದಾಗ ಕೆಳದಿಯ ಚೆನ್ನಮ್ಮನ ಬಳಿ ಆಕೆಯ ಮಂತ್ರಿವರ್ಗದವರೆಲ್ಲ ಒಬ್ಬೊಬ್ಬರೇ ಬರೋರಂತೆ. ಅವನು ತೀರ್ಕೊಂಡ್ರೆ ಮಕ್ಕಳಿಲ್ಲ ನಿನಗೆ, ನಾವು ಹೇಳಿದವ್ರನ್ನೇ ಕರ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ನೀನು ಅದನ್ನು ಅನುಭವಿಸಬೇಕಾಗತ್ತೆ ಇದರ ಪರಿಣಾಮವನ್ನು ಅಂತ ಒಬ್ಬೊಬ್ಬರೇ ಬಂದು ಹೇಳೋಗೋದು. ಆಕೆ ಯಾರಿಗೂ ಏನೂ ಮಾತು ಕೊಡದೆ ತನ್ನ ತಂದೆಯನ್ನು ಕರೆಸ್ಕೊಂಡು ತನ್ನ ತಂದೆಯಿಂದ ಮಾರ್ಗದರ್ಶನ ತಗೊಂಡು ಕೆಲಸ ಮಾಡ್ತಿದ್ಲು. ಈ ಹೊತ್ತಿಗೆ ಸರಿಯಾಗಿ ಬಿಜಾಪುರದ ಸೇನೆ ಆಕ್ರಮಣ ಮಾಡಿಬಿಡ್ತು. ಕೆಳದಿಯ ಸೇನೆ ಒಂದು ಸಲ ಬಿಜಾಪುರವನ್ನು ಸೋಲಿಸಿತ್ತಲ್ಲ, ಆ ಕೋಪದ ಕಾರಣಕ್ಕೋಸ್ಕರ ಇದು ಸರಿಯಾದ ಟೈಮು ಅಂತ ಬಿಜಾಪುರದ ಸೇನೆ ಆಕ್ರಮಣ ಮಾಡಿತು. ಆಕ್ರಮಣ ಮಾಡಿದಾಗ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗದೆ, ಅದಕ್ಕಿಂತ ಆ ಹೊತ್ತಲ್ಲಿ ಬಿಜಾಪುರದ ಸೇನೆಯ ಹೋರಾಟಕ್ಕಿಂತ ಮುಂಚೆ ಜನ್ನೋಪಂತ ಅಂತ ಒಬ್ಬ ಬಂದ. ಸಣ್ಣ ಟ್ವಿಸ್ಟ್ ಅದು. ಆ ಜನ್ನೋಪಂತ ಬಂದು ಇಲ್ಲಿನ ಸ್ಥಿತಿಗತಿಗಳನ್ನು ಮುಟ್ಟಿಸಬೇಕು ಅಂತ ಹೋಗುವಾಗ ರಾಣಿ ಅವನಿಗೆ 3 ಲಕ್ಷ ವರಹಗಳನ್ನು ಕೊಟ್ಟು ಹೆಂಗೋ ಸಾಗ್ ಹಾಕಿದ್ಲು. ಆದರೆ ಆತ ಸುಮ್ಮನೆ ಹೋಗಲಿಲ್ಲ. ಹೋಗಬೇಕಾದ್ರೆ ಇಲ್ಲಿ ಯಾರ್ಯಾರನ್ನ ತನ್ನ ಮುಂದಿನ ಕೆಲಸಕ್ಕೆ ಬಳಸ್ಕೊಳ್ಬೋದು ಅಂತ ನಿಶ್ಚಯ ಮಾಡಿ ರಾಜ ಸೋಮಶೇಖರರನ್ನು ಸಾಯಿಸುವಂತೆ ಭರಮಪ್ಪ ನಾಯಕನಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿ ತಾನಿಲ್ಲಿಂದ ಹೊರಟ. ರಾಜ ಸತ್ತ ಕೂಡಲೇ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು. ಅಲ್ಲೋಲ ಕಲ್ಲೋಲದ ನಡುವೆ ಬಿಜಾಪುರದ ಸೇನೆ ಯಾವಾಗ ದಾಳಿ ಮಾಡ್ತೋ ರಾಣಿಗೆ ಪ್ರತಿರೋಧ ತೋರ್ಲಿಕ್ಕಾಗದೆ ರಾಣಿ ತನ್ನ ಕೆಳದಿಯನ್ನು ಬಿಟ್ಟು ಓಡೋಗ್ಬೇಕಾಗಿ ಬಂತು. ಅವ್ರ ತಂದೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಮುಂಚೆ ವ್ಯವಸ್ಥೆ ಮಾಡಿಟ್ಟಿದ್ರಿಂದ ಬೇಕಾದ ಈ ಬೊಕ್ಕಸದಲ್ಲಿದ್ದ ಎಲ್ಲ ಸಂಪತ್ತನ್ನು ತೆಗೆದು ಖಾಲಿ ಮಾಡಿ ತಗೊಂಡು ಬಂದಿದ್ದರಿಂದ ಬಿಜಾಪುರದ ಆದಿಲ್ ಶಾಹಿಗಳು ಬಂದು ಬೊಕ್ಕಸವನ್ನು ನೋಡ್ತಾರೆ. ಬೊಕ್ಕಸದಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಕಟ ಆಗ್ಬಿಡ್ತು, ಇಷ್ಟು ದೂರ ಬಂದು ಏನೂ ಇಲ್ವಲ್ಲ ಅಂತ. ಆಗೇನು ಮಾಡಿದ ಆ ಮುಜಫರ್ ಖಾನ್ ಏನಿದ್ದ, ಅವನು ತುಂಬ ಬೊಕ್ಕಸ ಖಾಲಿಯಾಗೋದು ನೋಡಿ ಕೋಪಿಸ್ಕೊಂಡು ಕೂತಿರೋ ಅಷ್ಟೊತ್ತಿಗೆ ಈ ಯಾರ್ಯಾರು ರಾಣಿಯ ಹತ್ರ ಬಂದು ನನ್ನ ಮಗನನ್ನು, ನನ್ನ ಮೊಮ್ಮಗನನ್ನು, ನನ್ನ ಚಿಕ್ಕಪ್ಪನ ಮಗನನ್ನು ನೀವು ದತ್ತು ತೆಗೆದುಕೋಬೇಕು ಅಂತೆಲ್ಲ ಗಲಾಟೆ ಮಾಡಿದ್ರು, ಅವ್ರಿಗೆಲ್ರಿಗೂ ಗೊತ್ತಾಯಿತು ತಪ್ಪು ಮಾಡಿಬಿಟ್ವಿ. ಈ ರಾಣಿಯ ವಿರುದ್ಧ ನಾವು ಮಾಡಿದ್ದರ ಪರಿಣಾಮವಾಗಿ ಇಡೀ ರಾಜ್ಯವನ್ನು ಮತ್ತೊಬ್ಬನ ಕೈಯಲ್ಲಿ ಕೊಡಬೇಕಾಗಿ ಬಂದಿದೆ ಅಂಥೇಳಿ ರಾಣಿ ಹತ್ರ ಹೋಗಿ ಕೈ ಮುಗಿದು ನಿಂತ್ಕೊಂಡು ನಮ್ಮ ತಪ್ಪಾಯಿತು ತಾಯಿ, ನಾವು ಕೆಳದಿಗೋಸ್ಕರ ನಮ್ಮ ಸಂಸ್ಥಾನಕ್ಕೋಸ್ಕರ ಪ್ರಾಣ ಕೊಡ್ತೀವಿ, ನಾವೆಲ್ಲರೂ ಜೊತೆ ಸೇರ್ತೀವಿ, ಹೋರಾಡೋಣ ಅಂತ. ಈಗ ಹೋರಾಟಕ್ಕೆ ರಾಣಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸೈನಿಕರ ಪಡೆಯನ್ನು ಕರ್ಕೊಂಡು ಬಂದು ಕೆಳದಿಯ ಮೇಲೆ ತನ್ನ ಬಿದುನೂರಿನ ಮೇಲೆ ದಾಳಿ ಮಾಡಿದಾಗ ಮುಜಫರ್ ಖಾನ್ ಯಾರಿದ್ನೋ, ಸುಲಭವಾಗಿ ಗೆದ್ದೆ ಅಂತ ಭಾವಿಸ್ಕೊಂಡಿದ್ನೋ, ಅವನು ಈ ಸೇನೆಯನ್ನು ಎದುರಿಸಲಿಕ್ಕೆ ತಿನ್ಕಾಡಬೇಕಾಗಿ ಬಂತು. ಯಾಕೆ ಅಂದರೆ ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಬಿದುನೂರಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕತ್ತಿ ಹಿರಿದು ನಿಂತಿದ್ದ ಹಿಂದೂ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅಂತ. ವಿಜಯನಗರ ಸಾಮ್ರಾಜ್ಯ ಬಿತ್ತಿದ್ದ ಬೀಜ ನಿಧಾನವಾಗಿ ಈಗ ಮೊಳಕೆಯೊಡ್ಲಿಕ್ಕೆ ಶುರು ಮಾಡಿತ್ತಲ್ಲ, ಪ್ರತಿಯೊಬ್ಬನೂ ಕೂಡ ಈ ಮುಸಲ್ಮಾನರನ್ನು ಓಡಿಸಬೇಕು ಅಂತ ಏನು ನಿಶ್ಚಿತವಾಗಿ ಕಾದಾಟಕ್ಕೆ ನಿಂತ ಮುಜಫರ್ ಖಾನ್ಗೆ ಈ ಹೋರಾಟದಿಂದ ತಪ್ಪಿಸಿಕೊಂಡು ಹೊರಟ್ರೆ ಸಾಕಾಗ್ಬಿಡ್ತು. ಮುಜಫರ್ ಖಾನ್ ತಪ್ಪಿಸಿಕೊಂಡು ಹೊರಟ ನಂತರ ರಾಣಿ ತಾನೇ ಅಧಿಕಾರಕ್ಕೆ ಕೂತ್ಲು. ಅಧಿಕಾರಕ್ಕೆ ಬಂದು ಕೂತ ನಂತರ ತನಗೆ ಬೇಕಾಗಿರುವ ಸಮರ್ಥ ಹುಡುಗನನ್ನು ದತ್ತು ತೆಗೆದುಕೊಂಡ್ಲು. ಯಾರ್ಯಾರು ಇದಕ್ಕೆ ಕೌಂಟರ್ ಮಾಡ್ಬೋದಾಗಿತ್ತೋ ಅವರಲ್ಲಿ ಬಹುತೇಕರನ್ನ ಅಂಗವಿಕಲರನ್ನಾಗಿ ಮಾಡಿ ಓಡಿಸಿದ್ಲು. ಯಾರು ಅಧಿಕಾರಕ್ಕೆ ಬರೋ ಥರ ಇರಬಾರ್ದು ಅಂತ, ಇನ್ಯಾವತ್ತೂ ಗಲಾಟೆ ಆಗಬಾರ್ದು ಅಂತ. ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿ ಒಂದು ಹಂತದಲ್ಲಿ ಮೈಸೂರಿನ ಮಹಾರಾಜರೊಂದಿಗೆ ಕಾದಾಟ ಮಾಡಿ ಮೈಸೂರನ್ನು ಕೂಡ ಆಕೆ ಒಂದು ಹಂತದಲ್ಲಿ ತಡೆದು ನಿಲ್ಲಿಸಿದ್ಲು ಅಂತ ಹೇಳ್ತಾರೆ. ಮತ್ತೆ ತನ್ನ ಹಳೆಯ ವೈಭವವನ್ನು ಕೆಳದಿಗೆ ತಂದುಕೊಟ್ಲು. ಈ ಹೊತ್ತಲ್ಲೇ ಬಹಳ ಪ್ರಮುಖವಾದ ಘಟನೆ, ಪ್ರತಿಯೊಬ್ಬ ಕನ್ನಡಿಗನು ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥ ಘಟನೆ. ಅತ್ತ ಶಿವಾಜಿ ಮಹಾರಾಜರು ತೀರ್ಕೊಂಡ್ರು. ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನ ಔರಂಗಜೇಬ ಎಳ್ಕೊಂಡೋಗಿ ಅವನ ಕಣ್ಣುಗಳನ್ನು ಕೀಳಿಸಿದ. ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಅವನು ತುಂಬ ಪ್ರಯತ್ನ ಪಟ್ಟ. ಆದರೆ ಮತ್ತೊಬ್ಬ ಮಗ ರಾಜಾರಾಮ ಇದ್ನಲ್ಲ, ಅವನನ್ನು ಉಳಿಸಬಾರ್ದು ಅಂತ ತುಂಬ ಹುಡುಕಿದ್ರು. ಒಂದು ಕೋಟೆಯಿಂದ ಮತ್ತೊಂದು ಕೋಟೆಗೆ ತಪ್ಪಿಸ್ಕೊಂಡು ಬರ್ತಿದ್ದ ಜಿಂಜಿ ಕೋಟೆ ಕೊನೆಯ ಹೋರಾಟ. ಆ ಜಿಂಜಿ ಕೋಟೆಯಿಂದ ಅವನು ಎಲ್ಲಿ ತಪ್ಪಿಸ್ಕೊಂಡು ಹೋದ ಅಂತ ಗೊತ್ತಾಗಲಿಲ್ಲ. ತಪ್ಪಿಸ್ಕೊಂಡು ಹೋದಾಗ ಇಡೀ ದೇಶದಲ್ಲಿ ಯಾವ ರಾಜ್ಯವೂ ಕೂಡ ಔರಂಗಜೇಬನ ಎದುರಾಗಿ ನಿಂತುಕೊಂಡು ರಾಜಾರಾಮನಿಗೆ ಆಶ್ರಯ ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ರಾಜಾರಾಮ ತನ್ನ ಆಪ್ತರೊಂದಿಗೆ, ಸೇನಾನಿಗಳೊಂದಿಗೆ ಜಂಗಮ ವೇಷದಲ್ಲಿ, ಈ ಕೆಳದಿಯ ವಂಶ ವೀರಶೈವರದ್ದಾಗಿದ್ದರಿಂದ ಜಂಗಮ ವೇಷದಲ್ಲಿ ಕೆಳದಿಯ ಸಂಸ್ಥಾನದ ಎದುರಿಗೆ ಬಂತು.
ರಾಜಭಟ್ರೋಗ ರಾಣಿಗೆ ಹೇಳಿದ್ರಂತೆ, ಒಂದಷ್ಟು ಜಂಗಮರು ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ ಅಂತಂದಾಗ ರಾಜಭಟ್ರ ಎದುರುಗಡೆ ರಾಜಭಟ್ರಿಗೆ ಕಳಿಸು ಅಂತಂದ್ಲು ಆಕೆ. ರಾಜಾರಾಮ ಮತ್ತು ತನ್ನ ಮಿತ್ರರು ಬಂದು ನಿಂತಿದ್ದಾರೆ, ಭಿಕ್ಷೆಯನ್ನು ಬೇಡ್ಲಿಕ್ಕೆ ಬಂದಿದ್ದೀವಿ ಅಂತ. ರಾಣಿ ಸಿಂಹಾಸನದಿಂದ ಕೆಳಗಿಳಿದು ಹತ್ತಿರ ಬಂದು ಮುಖ ನೋಡಿ ಹೇಳಿದ್ಲಂತೆ, ಇದು ಜಂಗಮರ ಕಳೆ ಅಲ್ಲ, ವೀರಯೋಧರ ಕಳೆ, ಸತ್ಯ ಹೇಳಿ ನನ್ನ ಹತ್ರ, ಹೆದರ್ಕೊಳ್ಬೇಡಿ ಎಂದಾಗ ರಾಜಾರಾಮ ತಾನು ಕಟ್ಟಿದ್ದ ಪೇಟವನ್ನು ತೆಗೆದು ಹೇಳಿದಂತೆ, ಅಮ್ಮ ನಾನು ಶಿವಾಜಿಯ ಮಗ ರಾಜಾರಾಮ, ರಾಜ್ಯ ಭ್ರಷ್ಟನಾಗಿ ಓಡಾಡ್ತಿದ್ದೀನಿ, ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ, ಧೈರ್ಯವೂ ಇಲ್ಲ, ನನ್ನನ್ನು ರಕ್ಷಣೆಗೆ ಮಾಡಬಲ್ಲರು ಅಂತ ನನಗೆ ವಿಶ್ವಾಸ ಇಲ್ಲ. ಆದರೆ ನನ್ನ ತಂದೆಯವರ ಬಗ್ಗೆ ಅಪಾರವಾದ ಗೌರವ ನೀವು ಇಟ್ಕೊಂಡಿದ್ರಿ ಅಂತ ನನಗೆ ಗೊತ್ತಿದೆ. ಹೀಗಾಗಿ ನೀವು ನನಗೆ ರಕ್ಷಣೆ ಕೊಡ್ಬೋದು ಅಂತ ಬಂದಿದ್ದೀನಿ, ಸ್ವಲ್ಪ ದಿನಗಳ ಕಾಲ ನಾನು ಇರ್ಬೋದಾ ಇಲ್ಲಿ ಅಂತ ಕೇಳಿದರೆ ಏನು ಹೇಳಿದ್ಲಂತ ಗೊತ್ತಾ ಆಕೆ? ರಾಜಾರಾಮ, ಶಿವಾಜಿಯವರ ಮಗ ನನ್ನ ಮಗ, ನಾನು ನಿನ್ನನ್ನು ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಕಾಪಾಡ್ಕೊಳ್ತೀನಿ, ಎಲ್ಲಿವರೆಗೂ ನೀನು ಇರಬೇಕು ಅಂತ ಅನಿಸುತ್ತೋ ಇಲ್ಲಿ ಹಾಯಾಗಿರ್ಬೋದು ಅಂತ ಗೊತ್ತಿತ್ತು ಅವಳಿಗೆ. ಔರಂಗಜೇಬನ ದೊಡ್ಡ ಸೇನೆ ಆಕ್ರಮಣಕ್ಕೆ ಬರುತ್ತೆ ಇದಕ್ಕೆ ಅಂತ. ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಬ್ಬ ಹಿಂದೂ ವೀರನ ಪುತ್ರನಿಗೆ ತಾನು ರಕ್ಷಣೆ ಕೊಡಬೇಕು ಅಂತ ರಕ್ಷಣೆ ಕೊಟ್ಟಿದ್ದಿತ್ತಲ್ಲ, ಕರ್ನಾಟಕದ ಕಿರೀಟದ ಹೆಮ್ಮೆಯ ಗರಿ ಇದು ಅಂತ ನಂಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಆಕೆ ಬಗ್ಗೆ ಹೇಳ್ಕೊಳ್ಬೇಕಾದಾಗಲಿಲ್ಲ. ದುರದೃಷ್ಟ ಯಾವ ಪುಸ್ತಕಗಳಲ್ಲೂ ಕೂಡ ಆಕೆ ಬಗ್ಗೆ ಬರೆಯಲ್ಲ. ಆದರೆ ಅದಾದ ನಂತರ ಔರಂಗಜೇಬನಿಗೆ ತಾಳ್ಕೊಳ್ಳಿಕ್ಕಾಗಲಿಲ್ಲ. ಒಂದು ಕಡೆ ತನ್ನ ಸೇನೆಯನ್ನು ಧ್ವಂಸಗೊಳಿಸುವಂಥ ಸಾಮರ್ಥ್ಯ ಇರುವಂಥವಳು ತಾನು ಕಪ್ಪ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಎರಡನೇ ಕಡೆ ಈಗ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಾಳಲ್ಲ ಅಂತ ರಾಜಾರಾಮನಿಗೆ ಇವನಿಗೊಂದು ಪತ್ರ ಬರೆದ್ಲಂತೆ, ನನ್ನ ಮತ್ತು ನಿನ್ನ ಸ್ನೇಹ ಚೆನ್ನಾಗಿರಬೇಕು ಅಂತಂದರೆ ರಾಜಾರಾಮನ್ ಕೊಡು ಅಂತ. ಅವಳು ಉಲ್ಟಾ ಏನು ಪತ್ರ ಬರೆದ್ಲು ಗೊತ್ತಾ? ಸ್ನೇಹದಲ್ಲಿ ಕಂಡೀಷನ್ ಇರಬಾರ್ದು, ಕಂಡೀಷನ್ ಇದ್ದಿದ್ದರಿಂದ ನಿನ್ನ ಸ್ನೇಹ ನನಗೆ ಬೇಕಾಗಿಲ್ಲ ಅಂತ ಉತ್ತರ ಬರಲ್ಲ ಅಂತ. ಒಂದು ಹೆಣ್ಮಗಳು ರೀ, ಕರ್ನಾಟಕದ ಹೆಣ್ಮಗಳು. ಆಗ ಅವನ ಆಕ್ರಮಣಕ್ಕೆ ಅಂತ ಬರ್ತಾನೆ. ಎರಡು ಇದರಲ್ಲಿ ಅಭಿಪ್ರಾಯಗಳಿವೆ. ಕೆಲವರು ಅಭಿಪ್ರಾಯ ಪಡೋ ಪ್ರಕಾರ ಏನಾಯಿತು ಅಂತಂದರೆ, ಆ ದಾಳಿಯಲ್ಲಿ ಅವನ ದೊಡ್ಡ ಸೇನೆ ಬಂದಾಗ ಈಕೆಯು ನಿಶ್ಚಯ ಮಾಡಿ ಇರೋದೋ ಹೋಗೋದೋ ಏನಾದರೂ ಆಗಲಿ, ಆದರೆ ರಾಜಾರಾಮನಿಗೆ ಅಭಯವನ್ನು ಕೊಟ್ಟಿದ್ದೀನಿ, ಅಭಯವನ್ನು ಉಳಿಸ್ಕೊಳ್ತೀನಿ ಅಂತ ಅದೊಂದೇ ಮಾತು ಅವಳದ ನಿಶ್ಚಯ. ಕೊನೆಗೆ ಆ ಹೋರಾಟ ಯಾವ ಪರಿ ಮುಟ್ತು ಅಂತಂದರೆ, ಔರಂಗಜೇಬನಿಗೆ ಬಿದನೂರುವರೆಗೂ ಬರಲಿಕ್ಕಾಗದೆ, ಅಲ್ಲಿನ ಮಳೆಗಳಲ್ಲಿ ತಡ್ಕೊಳ್ಳಿಕ್ಕಾಗದೆ, ನೀವು ಸಹ್ಯಾದ್ರಿಯ ಮಳೆ ಸುಲಭ ಅಲ್ಲ, ಸೈನಿಕರು ಎದ್ದುವೋ ಬಿದ್ದುವೋ ಅಂತ ಸೋತು ಓಡಿದ್ರು ಅಂತ ಇತಿಹಾಸದ ಒಂದು ಪುಟ ಹೇಳಿದ್ರೆ, ಮತ್ತೊಂದು ಪುಟ ಹೇಳುತ್ತೆ ಆಕೆ ತಾನು ಒಂದಷ್ಟು ದುಡ್ಡನ್ನು ಕೊಟ್ಟು ತಾನು ಬಚಾವಾದ್ಲು ಅಂತ ಹೇಳ್ತಾರೆ. ಬಟ್ ಹಂಗೇನು ಅನ್ಸಲ್ಲ. ಇತಿಹಾಸದ ಪುಟದಲ್ಲಿ ನೋಡಿದ್ರೆ ಔರಂಗಜೇಬ ಇಲ್ಲಿಗೆ ಬಂದು ತಾನು ಏನನ್ನೂ ಪಡ್ಕೊಳ್ಳದೆ ವಾಪಸ್ ಹೋಗಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದವಳು ನಮ್ಮ ಕೆಳದಿಯ ಚೆನ್ನಮ್ಮ ಅಂತ. ಇವೆಲ್ಲಕ್ಕೂ ಕಾರಣ ಯಾವುದು ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಬಿತ್ತಿದ ಬೀಜ ಅಂತ. ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ಕೂಡ, ಮುಂದೆ ಶಿವಾಜಿ ಮಹಾರಾಜರಿಗೆ ಒಂದು ಪ್ರೇರಣೆ ಕೊಟ್ಟಿದ್ದು ಕೂಡ ವಿಜಯನಗರ ಸಾಮ್ರಾಜ್ಯ ಅಂತ ನಾನು ಆರಂಭದ ದಿನದಲ್ಲೇ ಹೇಳಿದ್ದೀನಿ. ಆದರೆ ಒಂದು ಸಂಗತಿ ನಾನು ಯಾವಾಗಲೂ ಎಲ್ಲದರಲ್ಲೂ ಗಮನಿಸ್ತೀನಿ, ಇಷ್ಟು ದಿನಗಳ ಕಾಲ ನೀವು ಗಮನಿಸಿರುವಂಥ ವಿಚಾರಗಳನ್ನು ನೋಡಿ, ನಮ್ದು ಯಾವುದೇ ರಾಜಮನೆತನ ಇದ್ದರೂ 250 ವರ್ಷಗಳ ಕಾಲ ಅಷ್ಟೇ ಅದರ ಥ್ರೆಶೋಲ್ಡ್ ಲಿಮಿಟ್, ಅದಕ್ಕಿಂತ ಆಚೆ ಹೋಗಲೇ ಇಲ್ಲ. ಒಂದೇ ಒಂದು ರಾಜಮನೆತನ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ದು, ಬಹುಶಃ ಮಾನವ ಇತಿಹಾಸದಲ್ಲೇ ಸುದೀರ್ಘವಾದ ಆಳ್ವಿಕೆ ಮಾಡಿದ್ದು ಚೋಳರ ವಂಶ ಅಂತ ಹೇಳ್ತಾರೆ. ರಾಜರಾಜ ಚೋಳ ಎಲ್ಲ ಅದ್ಭುತವಾಗಿ, ಅದಂತೂ ವಿಸ್ತಾರವಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಿದ್ರು, 1000 ವರ್ಷಕ್ಕೂ ಮಿಕ್ಕಿ ಅವರು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ 200-250 ವರ್ಷಗಳ ಥ್ರೆಶೋಲ್ಡ್ ಲಿಮಿಟ್ ಮಾತ್ರ. ನಮಗೆ ಅತಿಯಾದ ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ಒಂದು ಸಾಮ್ರಾಜ್ಯ ಶುರುವಾಗಿ ಪೀಕಿಗೆ ಮುಟ್ಟುತ್ತಲ್ಲ, ಯಾವ ಪರಿ ಆತ್ಮವಿಶ್ವಾಸದಲ್ಲಿ ತೇಲ್ತೀವಿ ಅಂತಂದರೆ ಎಲ್ಲ ನಮ್ಮದೇ ಇನ್ನು ಅಂತ ಅಂದ್ಕೊಂಡ್ಬಿಡ್ತೀವಿ. ನಾನು ಸಮಕಾಲೀನ ವಿಚಾರಕ್ಕೆ ಬರೋದಾದರೆ, ಅಟಲ್ಜಿದು ಎಲೆಕ್ಷನ್ ನಡೀತಲ್ಲ, ಅವರು ಸೋತ್ರಲ್ಲ ಎಲೆಕ್ಷನ್ನಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಸೋತು ಹೋಗ್ಬಿಟ್ರಲ್ಲ. ಅದು ಬಹುಶಃ 3ನೇ ಬಾರಿ ಅವರು ಚುನಾವಣೆಗೆ ನಿಂತಾಗ, ಆ 3ನೇ ಬಾರಿ ಎಲೆಕ್ಷನ್ನಲ್ಲಿ NDA ಗೆಲ್ಲಬೇಕಿತ್ತು, ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಎಷ್ಟರ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ, ನಾನು ವೋಟ್ ಮಾಡದೆ ಹೋದರೂ ಗೆಲ್ಲುತ್ತೆ ಅಂತ. ಅದು ಸೋತಾಗಲೇ ಗಾಬರಿಯಾಗಿ ಸೋತೆ ಹೋಗ್ಬಿಟ್ವಾ ನಾವು ಅಂತ. ಮುಂದಿನ 10 ವರ್ಷಗಳ ಕಾಲ ಹೇಗೆ ವಿಜಯನಗರ ಪ್ರಪಾತಕ್ಕೆ ಬಿದ್ದಂತಾಯ್ತೋ ಹಾಗೆ ಅನೇಕರು ಹೆಂಗೆ ಭಾವಿಸಿದ್ರು ಅಂತಂದ್ರೆ, ನಮ್ಮ ಕಥೆನೇ ಇನ್ನು ಮುಗಿದೋಯ್ತು ಅಂತ ಒಳಗೆ ಸೇರ್ಕೊಳ್ಳೋಂಥ ಮಟ್ಟಿಗೆ ಬಂದ್ಬಿಟ್ಟಿದ್ರು ಅಂತ. ಈ ಓವರ್ ಕಾನ್ಫಿಡೆನ್ಸ್ ನಮ್ಮನ್ನು ಕೊಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸಿಂಪಲ್ ಆಗಿರುವಂಥ ಉದಾಹರಣೆ ಅಂತ. ಇನ್ನು ನಾವು ಕಾಲಕ್ಕೆ ತಕ್ಕಂತೆ ಬದಲಾಗೋದನ್ನ ಕಲಿಯಲ್ಲ ಅಂತ.
ಆ ಕಡೆ ಶತ್ರುಗಳು ಬಳಸುವಂಥ ಆಯುಧಗಳನ್ನು ನಾವು ಬಳಸದೇ ಇಲ್ಲ. ನಾವಿನ್ನೂ ಅತ್ಯಂತ ಹಳೆಯದಾಗಿರುವಂಥ ಆಯುಧಗಳನ್ನೇ ಬಳಸ್ತಿರ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಹೊಸ ಕಾಲಕ್ಕೆ ತಕ್ಕಂತೆ ಹೊಸ ಆಯುಧಗಳೊಂದಿಗೆ ಬರಬೇಕು. ಈಗ ಯುದ್ಧ ಮಾಡಲಿಕ್ಕೆ ಬೇಕಾಗಿರುವುದು ಕತ್ತಿ ಅಲ್ಲ, ಈಗ ಯುದ್ಧ ಮಾಡಲಿಕ್ಕೆ ಬೇಕಾಗಿರೋದು ಬಾಂಬ್ ಅಲ್ಲ, ಈಗ ಯುದ್ಧ ಮಾಡಲಿಕ್ಕೆ ಬೇಕಾಗಿರೋದು ಏನು ಕಮ್ಯುನಿಸ್ಟರು ಈ ದೇಶದ ಜನರ ತಲೆ ಕೆಡಿಸ್ಲಿಕ್ಕೆ ಇತಿಹಾಸವನ್ನು ತಿರ್ಚಿದ್ರು, ಈ ದೇಶದ ಪರಂಪರೆಯನ್ನು ತಿರ್ಚಿದ್ರು, ಈ ದೇಶದ ಪೌರಾಣಿಕ ಸಂಗತಿಗಳನ್ನು ಇಲ್ಲವೇ ಇಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ರು. ನಾವು ವಾಪಸ್ ಅದರ ಕುರಿತಂತೆ ಆಳಕ್ಕೆ ಹೋಗಿ ನನ್ನ ಹೊಸ ತರುಣ ಪೀಳಿಗೆಯೊಳಗೆ ಈ ವಿಶ್ವಾಸವನ್ನು ಮೂಡಿಸುವಂಥ ಪ್ರಯತ್ನ ಆಗಬೇಕಾಗಿದೆಯಲ್ಲ, ಈ ಪ್ರಯತ್ನದ ಕಡೆ ನಾವು ಗಮನ ಹರಿಸಬೇಕಾಗಿದೆಯಲ್ಲ. ಇವತ್ತಿಗೂ ಕೂಡ ಅವತ್ತಿನ ಒಳಜಗಳು ಒಂಚೂರು ನಿಂತಿಲ್ಲ. ಸತ್ಯ ಹೇಳಿ, ಎಲೆಕ್ಷನಲ್ಲಿ ನಮ್ಮಲ್ಲಿ ಬಹುತೇಕರು ವೋಟ್ ಹಾಕಬೇಕಾದಾಗ, ಬಹುತೇಕರು ಎಲ್ಲರೂ ಅಂತ ನಾನು ಹೇಳಲ್ಲ, ನಿಂತಿರೋ ಕ್ಯಾಂಡಿಡೇಟು ಒಳ್ಳೆಯವನ ನಮ್ಮ ಜಾತಿಯವನ ಅನ್ನೋ ಪ್ರಶ್ನೆ ಬಂದಾಗ ನಮ್ಮ ಜಾತಿಯವನಾದರೆ ಹೇಳಿ ವೋಟ್ ಹಾಕ್ಬೇಡ ಅಂತ ಡಿಸೈಡ್ ಮಾಡ್ತೀವೋ ಇಲ್ವೋ? ನಮಗೆ ಆ ಸಾಮಾನ್ಯವಾಗಿರುವಂಥ ಕ್ಯಾಟಗರಿಯಿಂದ ನಮ್ಮನ್ನ ಕನ್ನಡದ ಕ್ಯಾಟಗರಿಗೆ ಏರಿಸಿದ್ರು, ಅಲ್ಲಿಂದ ಹಿಂದುತ್ವದ ಕ್ಯಾಟಗರಿಗೆ ಏರಿಸಿದ್ರು, ಆನಂತರ ಭಾರತೀಯತೆಯ ಕಲ್ಪನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ನಾವು ಹೋರಾಟ ಮಾಡಿದ್ದೀವಿ, ಇಷ್ಟು ಎತ್ತರಕ್ಕೆ ಬಂದಿದ್ದೀವಿ. ಇನ್ನು ಇಂಡಿವಿಜುವಲ್ ಲೆವೆಲ್ನಲ್ಲಿ ನಾವಿನ್ನು ಈ ಟ್ರೈಬಲ್ ಮೈಂಡ್ಸೆಟ್ ಬಿಟ್ಟೇ ಇಲ್ವಲ್ಲ. ನನ್ನ ಕುಟುಂಬ, ನನ್ನ ಜಾತಿ, ನನ್ನ ಜನ ಹಿಂಗೆ ಅನ್ಕೊಂಡಿರ್ತೀವಲ್ಲ. ಎಲ್ಲಿವರೆಗೂ ಹಿಂಗಿರ್ತೀವೋ ಈ ಒಳಜಗಳ ತಪ್ಪಕ್ಕೆ ಸಾಧ್ಯವೇ ಇಲ್ಲ. ಸರ್, ನೀವು ಗೌಡ್ರಾಗಿರಿ, ನೀವು ಲಿಂಗಾಯತರಾಗಿರಿ, ನೀವು ಬ್ರಾಹ್ಮಣರಾಗಿರಿ, ದೇಶ ನಿಮಗೆ ಸೇರಿದ್ದು. ಯೇಸು ಕ್ರಿಸ್ತನ ದೊಡ್ಡ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡೋದು ಕ್ರಿಶ್ಚಿಯನ್ರಲ್ಲ. ನಾವಿಷ್ಟೆಲ್ಲ ಮಾತನಾಡ್ತೀವಲ್ಲ, ಈ ಥರ ಅತ್ಯಾಚಾರ ಮಾಡಿದ್ರು, ಈ ಥರ ಅನಾಚಾರ ಮಾಡಿದ್ರು, ಇನ್ನೊಂದು 100 ವರ್ಷದ ಕಳೆದ ನಂತರ ಯೇಸು ಕ್ರಿಸ್ತನ ಅತ್ಯಂತ ಎತ್ತರದ ಪ್ರತಿಮೆ ಇಲ್ಲಿದೆ, ಯೇಸು ಕ್ರಿಸ್ತನ ಆ ಕಾರಣಕ್ಕೋಸ್ಕರ ಇಡೀ ಭಾಗ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಯಿತು ಅಂತ ಯಾರಾದರೂ ಹೇಳಿದರೆ ಕಾರಣ ಹೊರಗಿನವರಲ್ಲ, ನಾವೇ. ಕೃಷ್ಣದೇವರಾಯನ 20-22 ವರ್ಷಗಳ ಆಳ್ವಿಕೆಯನ್ನು ನನಗೆ ಹೇಳಲಿಕ್ಕೆ ಹಿಡಿದಿದ್ದು 3/4 ಗಂಟೆ ಮಾತ್ರ. ಇಡೀ ಇತಿಹಾಸ ಒಂದು 3/4 ಗಂಟೆ ಪ್ಯಾಚ್ ಆಗಿಬಿಡತ್ತೆ. ಕರ್ನಾಟಕದ 500-600 ವರ್ಷಗಳ ಅಥವಾ 1000 ವರ್ಷಗಳ ಇತಿಹಾಸವನ್ನು ನಾನು 6 ದಿನದಲ್ಲಿ ಮುಗಿಸೇ ಬಿಟ್ಟೆ ಅಂತ ಅನ್ಸುತ್ತೆ. ನಂಗೆ ಭಾಳ ಸಂಕಟ ಅನಿಸುತ್ತೆ. ಅಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಾಮ್ರಾಜ್ಯವನ್ನು 5-6 ಗಂಟೆಗಳಲ್ಲಿ ಮುಗಿಸೇ ಬಿಡ್ತೀವಲ್ಲ ಅಂತ. ಇತಿಹಾಸ ಹಾಗೆ ಯಾವಾಗಲೂ. ಆದರೆ ಆ ಇತಿಹಾಸ ಬರೆಯುವಾಗ ನಮ್ಮ ಒಳಜಗಳದ ಕಾರಣದಿಂದಾಗಿ ಭಾರತ ಚೂರಾಗೋಯ್ತು, ತುಂಡಾಗೋಯ್ತು ಅಂತ ಬರೆದ್ರೆ ನಾವು ಕ್ಷಮೆಗೆ ಅರ್ಹರಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡು ಇತಿಹಾಸದಿಂದ ಈ ಪಾಠವನ್ನು ಕಲಿತಾ ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾಗಿದೆ. ಮಿತ್ರರೆ, ನಾನು ಕನ್ನಡ ಗಂಗೆ 6 ದಿನಗಳ ಕಾಲ ಮಾತಾಡ್ತೀನಿ ಅಂತ ನಿಶ್ಚಯ ಮಾಡಿದಾಗ ನಾನು 6 ದಿನಗಳ ಕಾಲಕ್ಕೆ 6 ಟಾಪಿಕ್ ಹಾಕ್ಕೊಂಡಿದ್ದೆ. ಮೊದಲನೇ ದಿನ ಕನ್ನಡ ರಾಜಮನೆತನ, ಎರಡನೇದು ಕನ್ನಡದ ಕವಿ ಅಥವಾ ಸಾಹಿತ್ಯ ಸಂಸ್ಕೃತಿ ಹೆಂಗೆ ಬೆಳೀತು, ಆಮೇಲೆ 3ನೇ ದಿನ ಕನ್ನಡದ ವೈಭವದ ಕ್ಷೇತ್ರಗಳು ಯಾವ್ಯಾವ, ಹಿಂಗೆ ಬೇರೆ ಬೇರೆ ಹೇಳಬೇಕು ಅಂತ. ಆದರೆ ರಾಜಮನೆತನ ಮುಗಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಪ್ರತಿದಿನ ಕಳೆದಂತೆ ರಾಜಮನೆತನದ ಬಗ್ಗೆ ಇನ್ನೂ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಅದನ್ನು ಹೇಳೋದ್ರಲ್ಲಿ ಸೋತಿದ್ದೀನಿ. ಆದರೆ ಹೇಳಬೇಕಾದ್ದನ್ನು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ನಿಮ್ಮೆದುರಿಗೆ ನಿವೇದಿಸ್ಕೊಂಡಿದ್ದೀನಿ ಅಂತಷ್ಟೇ ನಾನು ಪ್ರೀತಿಯಿಂದ ಹೇಳಬಲ್ಲೆ. ಇಲ್ಲಿಗೆ ನಮ್ಮ ಹೋರಾಟದ ಕಥನ ಮುಗಿಯಲ್ಲ. ಇನ್ನೂ 1824ರಲ್ಲಿ ಹೋರಾಟ ಮಾಡಿದ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಬರಲೇ ಇಲ್ಲ. ಇನ್ನು ಕರ್ನಾಟಕವನ್ನು ಉಳಿದೆಲ್ಲ ರಾಜ್ಯಗಳಿಗಿಂತ ಭಿನ್ನವಾಗಿ ಕಡಿದು ಕಟ್ಟಿದ ಮೈಸೂರು ಮಹಾರಾಜರು ಬರಲೇ ಇಲ್ಲ. ಇನ್ನೂ ಟಿಪ್ಪು ಸುಲ್ತಾನ್ನ ಧೂರ್ತತನ ಹೇಳಲೇ ಇಲ್ಲ. ಇನ್ನೂ ಹೇಳಬೇಕಾಗಿರೋದು ಬಹಳ ಇದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ನಿಮ್ಮ ಎದುರುಗಡೆ ಅಂತಂದರೆ, ಕರ್ನಾಟಕ ಸುಲಭಕ್ಕೆ ಮುಗಿಯುವಂಥದ್ದಲ್ಲ. ಇದರ ಇತಿಹಾಸ ಆಳಕ್ಕಿದೆ, ಭವಿಷ್ಯ ಎತ್ತರಕ್ಕಿದೆ. ಅದನ್ನು ನೆನಪಿನಲ್ಲಿಟ್ಕೊಂಡು ಅದಕ್ಕೆ ತಕ್ಕಂತೆ ಗೌರವದಿಂದ ಬದುಕುವಂಥ ಪ್ರಯತ್ನವನ್ನು, ಕರ್ನಾಟಕದ ಮೂಲಕ ಭಾರತವನ್ನು ಕಾಣುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ 6 ದಿನಗಳ ಕಾಲ ಕೇಳಿದ್ದ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.